ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಶ್ರೀಕಾಂತ್. ನೀವು ನೋಡುತ್ತಿದ್ದೀರಾ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಇವತ್ತಿನ ಈ ಲೆಸನ್ನಿಂದ ನಾನು ಅಡೋಬಿ ಪ್ರೀಮಿಯರ್ ಪ್ರೋ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಮೇಲೆ ಬೇಸಿಕ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಸ್ಗಳನ್ನು ಶುರು ಮಾಡುತ್ತಿರುವೆ. ನನಗೆ ವಿಡಿಯೋ ಎಡಿಟಿಂಗ್ನಲ್ಲಿ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಈಗಾಗಲೇ ನಾನು ಸಾವಿರಾರು ಯೂಟ್ಯೂಬ್ ವಿಡಿಯೋಸ್ಗಳನ್ನು, ಆ್ಯಡ್ ವಿಡಿಯೋಗಳನ್ನು, ಟ್ರಾವೆಲ್ ಫಿಲಮ್ಸ್ಗಳನ್ನು, ರಿಯಲ್ ಎಸ್ಟೇಟ್ ವಿಡಿಯೋಗಳನ್ನು, ಶಾರ್ಟ್ ಫಿಲಮ್ಸ್ಗಳನ್ನು ಮತ್ತು ಮ್ಯೂಸಿಕ್ ವಿಡಿಯೋಗಳನ್ನು ಎಡಿಟ್ ಮಾಡಿರುವೆ. ಇದರ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಈ ಲೆಸನ್ಸ್ಗಳನ್ನು ಮಾಡುತ್ತಿರುವೆ. ನೀವು ಈ ಎಲ್ಲ ಲೆಸನ್ಸ್ಗಳನ್ನು ಕಂಪ್ಲೀಟ್ ಆಗಿ ನೋಡಿದರೆ ನಿಮಗೆ ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಲು ಬರುತ್ತದೆ. ಈ ವಿಡಿಯೋಗೆ ಜಾಸ್ತಿ ಲೈಕ್ಸನ್ನು ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ನಾನೊಂದು ಟಾರ್ಗೆಟನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ಲೈಕ್ಸ್ಗಳನ್ನು ಹಿಟ್ ಮಾಡಿ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ. ನೀವು ಮಾಡುತ್ತೀರಾ? ಈಗ ನಾವು ಲೆಸನನ್ನು ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಗೆಳೆಯರೇ, ಡೈರೆಕ್ಟ್ ಆಗಿ ಪ್ರೀಮಿಯರ್ ಪ್ರೋ ಅನ್ನು ಓಪನ್ ಮಾಡಿ ವಿಡಿಯೋ ಎಡಿಟಿಂಗ್ ಶುರು ಮಾಡುವ ಮೊದಲು ನೀವು ಯಾಕೆ ವಿಡಿಯೋ ಎಡಿಟಿಂಗನ್ನು ಕಲಿಯುತ್ತಿದ್ದೀರಿ ಎಂಬುದನ್ನು ಕ್ಲಿಯರ್ ಮಾಡಿಕೊಳ್ಳಿ. ಯಾವುದೇ ಸ್ಕಿಲ್ಲನ್ನು ಕಲಿಯುವುದಕ್ಕಿಂತ ಮುಂಚೆ ನಮ್ಮ ವೈ ಕ್ಲಿಯರ್ ಆಗಿರಬೇಕು. ವೈ ಕ್ಲಿಯರ್ ಆದರೆ ಮಾತ್ರ ಹೌ ಕ್ಲಿಯರ್ ಆಗುತ್ತದೆ. ಅದಕ್ಕಾಗಿ ನೀವು ಯಾಕೆ ವಿಡಿಯೋ ಎಡಿಟಿಂಗನ್ನು ಕಲಿಯುತ್ತಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಟ್ರಾವೆಲ್ ಫಿಲ್ಮ್ಸ್ಗಳನ್ನು ಎಡಿಟ್ ಮಾಡುತ್ತೀರಾ, ಶಾರ್ಟ್ ಫಿಲ್ಮ್ಸ್ಗಳನ್ನು ಎಡಿಟ್ ಮಾಡುತ್ತೀರಾ, ಮ್ಯೂಸಿಕ್ ವಿಡಿಯೋಗಳನ್ನು ಎಡಿಟ್ ಮಾಡುತ್ತೀರಾ, ವೆಡ್ಡಿಂಗ್ ವಿಡಿಯೋಗಳನ್ನು, ಯೂಟ್ಯೂಬ್ ವಿಡಿಯೋಗಳನ್ನು, ವ್ಲಾಗ್ ವಿಡಿಯೋಗಳನ್ನು, ರಿಯಲ್ ಎಸ್ಟೇಟ್ ವಿಡಿಯೋಗಳನ್ನು, ನೀವು ಯಾವ ರೀತಿಯ ವಿಡಿಯೋಗಳನ್ನು ಎಡಿಟ್ ಮಾಡಲು ವಿಡಿಯೋ ಎಡಿಟಿಂಗ್ ಕಲಿಯುತ್ತಿದ್ದೀರಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರ ಜೊತೆಗೆ ನೀವು ಎಲ್ಲಿಂದ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಈಗ ನಾವು ಯಾಕೆ ವಿಡಿಯೋ ಎಡಿಟಿಂಗ್ ಅನ್ನ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ವಿಡಿಯೋದಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ಗಳಾಗಿರುತ್ತವೆ, ರೀಟೇಕ್ಸ್ಗಳಾಗಿರುತ್ತವೆ. ಇವುಗಳನ್ನು ಕರೆಕ್ಟ್ ಮಾಡಲು ಮತ್ತು ನಮ್ಮ ಮಿಸ್ಟೇಕ್ಗಳನ್ನು ಕರೆಕ್ಟ್ ಮಾಡಲು ನಾವು ವಿಡಿಯೋ ಎಡಿಟಿಂಗನ್ನು ಮಾಡುತ್ತೇವೆ. ಇದರ ಜೊತೆಗೆ ನಾವು ಆಡಿಯನ್ಸ್ಗೆ ಒಂದು ಬೆಟರ್ ಕ್ವಾಲಿಟಿಯಲ್ಲಿ ವಿಡಿಯೋವನ್ನು ಪ್ರೆಸೆಂಟ್ ಮಾಡಲು ವಿಡಿಯೋ ಎಡಿಟಿಂಗನ್ನು ಮಾಡುತ್ತೇವೆ. ಮತ್ತೆ ನಾವು ನಮ್ಮ ಸ್ಟೋರಿಯನ್ನು ಬೆಟರ್ ವೇನಲ್ಲಿ ಟೆಲ್ ಮಾಡಲು ವಿಡಿಯೋ ಎಡಿಟಿಂಗನ್ನು ಮಾಡುತ್ತೇವೆ. ಟೋಟಲ್ ಆಗಿ ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ, ಒಳ್ಳೆಯ ಕ್ವಾಲಿಟಿಯಲ್ಲಿ ಆಡಿಯನ್ಸ್ಗೆ ವಿಡಿಯೋ ಪ್ರೆಸೆಂಟ್ ಮಾಡಲು ನಾವು ವಿಡಿಯೋ ಎಡಿಟಿಂಗನ್ನು ಮಾಡುತ್ತೇವೆ. ಇದು ವಿಡಿಯೋ ಎಡಿಟಿಂಗ್ನ ಇಂಪಾರ್ಟೆನ್ಸ್ ಆಯಿತು. ಈಗ ನಾವು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೇ, ನಾನು ನನ್ನ ವಿಡಿಯೋಗಳನ್ನು ಎಡಿಟ್ ಮಾಡಲು ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡುತ್ತೇನೆ ಮತ್ತು ನಾನು ನಿಮಗೂ ಕೂಡ ಇದೇ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಲು ರೆಕಮೆಂಡ್ ಮಾಡುವೆ. ಏಕೆಂದರೆ ಸದ್ಯಕ್ಕೆ ವಿಡಿಯೋ ಎಡಿಟಿಂಗ್ನಲ್ಲಿ ಹೆಚ್ಚಾಗಿ ಇದೇ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡುತ್ತಾರೆ. ಸದ್ಯಕ್ಕೆ ಅಡೋಬಿ ಪ್ರೀಮಿಯರ್ ಪ್ರೋ ಇಂಡಸ್ಟ್ರಿ ಲೀಡಿಂಗ್ ವಿಡಿಯೋ ಎಡಿಟರ್ ಆಗಿದೆ. ಈ ಸಾಫ್ಟ್ವೇರ್ನಲ್ಲಿ ಇನ್ ಬಿಲ್ಟ್ ಆಗಿ ಬೇಸಿಕ್ನಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ ವಿಡಿಯೋ ಎಫೆಕ್ಟ್ಸ್ಗಳು ಇದರಲ್ಲಿದೆ. ಅಡ್ವಾನ್ಸ್ಡ್ ಲೆವೆಲಿನ ಸೌಂಡ್ ಡಿಸೈನ್ ಆಪ್ಷನ್ಸ್ಗಳು, ಕಲರ್ ಕರೆಕ್ಷನ್, ಕಲರ್ ಗ್ರೇಡಿಂಗ್ ಆಪ್ಷನ್ಸ್ಗಳು, ಮೋಷನ್ ಗ್ರಾಫಿಕ್ ಟೆಂಪ್ಲೇಟ್ಸ್ಗಳು, ಬಹಳಷ್ಟು ಬೇಸಿಕ್ನಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ ಎಫೆಕ್ಟ್ಸ್ಗಳು, ಫೀಚರ್ಸ್ಗಳು ಇದರಲ್ಲಿದೆ ಮತ್ತು ಇದು ಅಡೋಬಿಯ ಸಾಫ್ಟ್ವೇರ್ ಆಗಿದೆ. ಪ್ರೀಮಿಯರ್ ಪ್ರೋ ಅನ್ನು ನೀವು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ನೊಂದಿಗೆ, ಅಡೋಬಿ ಫೋಟೋಶಾಪ್ನೊಂದಿಗೆ, ಅಡೋಬಿ ಆಡಿಷನ್ನೊಂದಿಗೆ ಈಸಿಯಾಗಿ ವರ್ಕ್ ಫ್ಲೋವನ್ನು ಇಂಟಿಗ್ರೇಷನ್ ಮಾಡಬಹುದು. ಪ್ರೀಮಿಯರ್ ಪ್ರೋನಿಂದ ನೀವು ಅಡೋಬಿಯ ಬೇರೆ ಬೇರೆ ಸಾಫ್ಟ್ವೇರ್ಗಳೊಂದಿಗೆ ಈಸಿಯಾಗಿ ವರ್ಕ್ ಫ್ಲೋವನ್ನು ಇಂಟಿಗ್ರೇಷನ್ ಮಾಡಬಹುದು ಮತ್ತು ಈ ಸಾಫ್ಟ್ವೇರನ್ನು ಬಹಳಷ್ಟು ಪ್ರೊಫೆಷನಲ್ ವಿಡಿಯೋ ಎಡಿಟರ್ಸ್ಗಳು ಯೂಸ್ ಮಾಡುತ್ತಾರೆ ಮತ್ತು ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಫಿಲಮ್ಸ್ಗಳಾದ ಅವತಾರ, ಟರ್ಮಿನೇಟರ್, ಡೆಡ್ ಪೋಲ್ ನಂತಹ ಫಿಲಮ್ಸ್ಗಳು ಕೂಡ ಇದೇ ಸಾಫ್ಟ್ವೇರ್ನಲ್ಲಿ ಎಡಿಟ್ ಆಗಿವೆ ಮತ್ತು ಈ ಸಾಫ್ಟ್ವೇರ್ ಈಸಿ ಟು ಯೂಸ್ ಆಗಿದೆ. ಅದಕ್ಕಾಗಿ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಈಗ ನಾವು ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರಿನ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅನ್ನ ನೋಡೋಣ. ನೀವು ವಿಡಿಯೋ ಎಡಿಟಿಂಗ್ ಆಗಿ ಹೊಸದಾಗಿ ಲ್ಯಾಪ್ಟಾಪ್ ಅನ್ನ ಇಲ್ಲವೇ ಕಂಪ್ಯೂಟರ್ ಅನ್ನ ತೆಗೆದುಕೊಳ್ಳುವವರಿದ್ದರೆ ಅಡೋಬಿ ಪ್ರೀಮಿಯರ್ ಪ್ರೋ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅನ್ನ ಚೆಕ್ ಮಾಡಿ. ಇಲ್ಲವೇ ಈಗಾಗಲೇ ನಿಮ್ಮ ಬಳಿ ಯಾವುದಾದ್ರೂ ಲ್ಯಾಪ್ಟಾಪ್, ಕಂಪ್ಯೂಟರ್ ಇದ್ದರೆ ಈ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅನ್ನ ಒಂದ್ಸರ್ತಿ ಚೆಕ್ ಮಾಡಿ. ಅಡೋಬಿ ಪ್ರೀಮಿಯರ್ ಪ್ರೋ ಅನ್ನ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅನ್ನು ನೋಡಲು ಇಂಟರ್ನೆಟ್ನಲ್ಲಿ ಅಡೋಬಿ ಪ್ರೀಮಿಯರ್ ಪ್ರೋ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡಿ, helpx.adobe.com ಇದೆಯಲ್ಲ, ಈ ಆರ್ಟಿಕಲ್ ಅನ್ನ ಓಪನ್ ಮಾಡಿ. ಪ್ರೀಮಿಯರ್ ಪ್ರೋ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್, ಇಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ಗಾಗಿ
ಎರಡು ಬೇರೆ ಬೇರೆ ಕಾಲಮ್ಸ್ನಲ್ಲಿ ಸಿಸ್ಟಮ್ ರಿಕ್ವೈರ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿರುವ ಮೇನ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅನ್ನು ನಾನು ನಿಮಗೆ ಹೇಳುವೆ. ಇಲ್ಲಿ ನೋಡಿ, ಮಿನಿಮಮ್ ಸ್ಪೆಸಿಫಿಕೇಶನ್ಸ್ ಫಾರ್ HD ವಿಡಿಯೋ ವರ್ಕ್ ಫ್ಲೋಸ್ ಮತ್ತು ರಿಕಮೆಂಡೆಡ್ ಸ್ಪೆಸಿಫಿಕೇಶನ್ಸ್ ಇದೆ. ಇಲ್ಲಿ ಮೊದಲನೇದಾಗಿ ಪ್ರೊಸೆಸರ್ ಇದೆ, ಮತ್ತೆ ಆಪರೇಟಿಂಗ್ ಸಿಸ್ಟಮ್, ಮೆಮರಿ, GPU ಇದೆ. ಒಂದೊಂದಾಗಿ ನೋಡೋಣ. ಪ್ರೊಸೆಸರ್, ಇಂಟೆಲ್ 6th ಜನರೇಷನ್ ಪ್ರೊಸೆಸರ್ ಇದ್ದರೆ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತದೆ. ಇಲ್ಲವೇ AMD ಯ ಬಿಗಿನರ್ ಪ್ರೊಸೆಸರ್ ಇದ್ದರೂ ಕೂಡ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತದೆ. ಮತ್ತು ಇಲ್ಲಿ ರೆಕಮೆಂಡೆಡ್ ನಲ್ಲಿ ನೋಡಿ 7th ಜನರೇಷನ್ ಇಲ್ಲವೇ ಇದಕ್ಕಿಂತಲೂ ಹೆಚ್ಚಿಗೆ ಮುಂದಿನ ವರ್ಷನ್ಗಳನ್ನು ರಿಕಮೆಂಡ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಇದೆ ಆಪರೇಟಿಂಗ್ ಸಿಸ್ಟಮ್. ಗೆಳೆಯರೆ, ನೀವು ವಿಂಡೋಸ್ ಅನ್ನ ಯೂಸ್ ಮಾಡುತ್ತಿದ್ದರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 10 ಇರಬೇಕು ಮತ್ತು ಅದು 64 ಬಿಟ್ ಇರಬೇಕು. ಮತ್ತೆ ಇಲ್ಲಿ ಮುಂದೆ ಸಿರೀಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ನೋಡಿ. ಇದಾದ ನಂತರ ಮೆಮರಿ ಇದೆ ನೋಡಿ. HD ವಿಡಿಯೋಸ್ಗಳಿಗಾಗಿ ಮಿನಿಮಮ್ 8 GB ರ್ಯಾಮ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ. ನೀವು ಪ್ರೀಮಿಯರ್ ಪ್ರೋ ಅನ್ನ ಫಾಸ್ಟ್ ಆಗಿ ಯೂಸ್ ಮಾಡಬೇಕೆಂದರೆ ನಿಮ್ಮ ಸಿಸ್ಟಮ್ ನಲ್ಲಿ ಮಿನಿಮಮ್ 8 GB ರ್ಯಾಮ್ ಇರಬೇಕು. ಮತ್ತು ರೆಕಮೆಂಡೆಡ್ ಇಲ್ಲಿ ನೋಡಿ, HD ವಿಡಿಯೋಗಾಗಿ ರೆಕಮೆಂಡೆಡ್ 16 GB ಇದೆ ಮತ್ತು 4K ವಿಡಿಯೋಗಳಿಗಾಗಿ 32 GB ಇದೆ. ಇಷ್ಟೇ ಇರಬೇಕಂತ ಏನಿಲ್ಲ ಗೆಳೆಯರೆ. ನಿಮ್ಮ ಸಿಸ್ಟಮ್ನಲ್ಲಿ 4 GB ರ್ಯಾಮ್ ಇದ್ದರೂ ಕೂಡ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತದೆ. ಇದಾದ ನಂತರ ನೆಕ್ಸ್ಟ್ ನೋಡಿ, GPU ಇದೆ. GPU ಎಂದರೆ ಗ್ರಾಫಿಕ್ಸ್ ಕಾರ್ಡ್. ಮಿನಿಮಮ್ 2 GB ಗ್ರಾಫಿಕ್ಸ್ ಕಾರ್ಡ್ ಅನ್ನ ಇವರು ರಿಕಮೆಂಡ್ ಮಾಡಿದ್ದಾರೆ. ಮತ್ತು ರೆಕಮೆಂಡೆಡ್ ನಲ್ಲಿ 4 GB ಅನ್ನ 4K ವಿಡಿಯೋಗಳಿಗಾಗಿ ರೆಕಮೆಂಡ್ ಮಾಡಿದ್ದಾರೆ. ಮತ್ತು 6 GB ಅನ್ನ 4K ಮತ್ತು 4K ಗಿಂತ ಹೈಯರ್ ರೆಸಲ್ಯೂಷನ್ ಅನ್ನ ವಿಡಿಯೋಗಾಗಿ ರೆಕಮೆಂಡ್ ಮಾಡಿದ್ದಾರೆ. ಇದಿಷ್ಟು ಮೇನ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಆಗಿವೆ. ಈಗ ನಾನು ನಿಮಗೆ ನನ್ನ ಸಿಸ್ಟಮಿನ ಸ್ಪೆಸಿಫಿಕೇಶನ್ಸ್ ಅನ್ನ ಹೇಳುವೆ. ಸದ್ಯಕ್ಕೆ ನಾನು ಯೂಸ್ ಮಾಡುತ್ತಿರುವ ಈ ಕಂಪ್ಯೂಟರ್ನ ಸ್ಪೆಸಿಫಿಕೇಶನ್ಸ್ಗಳು ಇಂತಿವೆ. ಇದು ವಿಂಡೋಸ್ ಡೆಸ್ಕ್ಟಾಪ್ ಆಗಿದೆ, ಕಂಪ್ಯೂಟರ್ ಅನ್ನ ಯೂಸ್ ಮಾಡುತ್ತಿರುವೆ. ಇದರಲ್ಲಿ ಇಂಟೆಲ್ ಕೋರ್ i7 ಪ್ರೊಸೆಸರ್ ಇದೆ, 32 GB ರ್ಯಾಮ್ ಇದೆ ಮತ್ತು 4 GB ಗ್ರಾಫಿಕ್ಸ್ ಕಾರ್ಡ್ ಇದೆ. ಮತ್ತು ನನ್ನ ಹತ್ರ 4K ಮಾನಿಟರ್ ಇದೆ. ನೀವು ಯಾವುದಾದ್ರೂ HD ಮಾನಿಟರ್ ಅನ್ನ ಕೂಡ ಯೂಸ್ ಮಾಡಬಹುದು. ಇವಿಷ್ಟು ನನ್ನ ಸಿಸ್ಟಮಿನ ಸ್ಪೆಸಿಫಿಕೇಶನ್ಸ್ಗಳಾಗಿವೆ. ಒಂದು ವೇಳೆ ನಿಮ್ಮ ಬಳಿ ಯಾವುದಾದ್ರೂ ಬೇಸಿಕ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೂ ಕೂಡ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತದೆ. ನಾನು ನನ್ನ ಪ್ರಾರಂಭಿಕ ದಿನಗಳಲ್ಲಿ ಅಂದರೆ 5 ವರ್ಷದ ಹಿಂದೆ ಅವಾಗ ನನ್ನ ಬಳಿ ಲ್ಯಾಪ್ಟಾಪ್ ಇತ್ತು. ಅದರಲ್ಲಿ i3 ಪ್ರೊಸೆಸರ್ ಇತ್ತು ಮತ್ತು 4 GB ರ್ಯಾಮ್ ಇತ್ತು. ಈ ಲ್ಯಾಪ್ಟಾಪ್ ಮುಖಾಂತರ ನಾನು ನನ್ನ ಮೊದಲ 100 ವಿಡಿಯೋಗಳನ್ನು ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನಿಂದ ಎಡಿಟ್ ಮಾಡಿದ್ದೆ. ನೀವು ಕೂಡ ನಿಮ್ಮ ಬಳಿ ಯಾವುದಾದ್ರೂ ಬೇಸಿಕ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ದರೂ ಕೂಡ ಈ ಸಾಫ್ಟ್ವೇರ್ನಿಂದ ವಿಡಿಯೋ ಎಡಿಟಿಂಗ್ ಮಾಡಬಹುದು. ಆದರೆ ನೀವು ಸ್ಪೀಡ್ ಆಗಿ ಫಾಸ್ಟ್ ಆಗಿ ವಿಡಿಯೋ ಎಡಿಟಿಂಗ್ ಅನ್ನು ಮಾಡಲು ಬಯಸಿದರೆ ಇಲ್ಲಿರುವ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ಗಳಿಗೆ ತಕ್ಕಂತೆ ನಿಮ್ಮ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿ. ಇದಿಷ್ಟು ಅಡೋಬಿ ಪ್ರೀಮಿಯರ್ ಪ್ರೋ ಅನ್ನ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಆಯಿತು. ಈಗ ನಾವು ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಅನ್ನು ಯಾವ ರೀತಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದಂತ ತಿಳಿದುಕೊಳ್ಳೋಣ. ಗೆಳೆಯರೆ, ನೀವು ಬೇರೆ ಸಾಫ್ಟ್ವೇರ್ಗಳನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡುತ್ತೀರಲ್ಲ, ಈ ಸಾಫ್ಟ್ವೇರ್ ಅನ್ನು ಕೂಡ ಅದೇ ರೀತಿ ಇನ್ಸ್ಟಾಲ್ ಮಾಡಿ. ಈಗ ನಾನು ಪ್ರೀಮಿಯರ್ ಪ್ರೋ ಅನ್ನ ಓಪನ್ ಮಾಡಿ ಕ್ಲಾಸ್ ಅನ್ನ ಶುರು ಮಾಡುವೆ. ಇದು ಲೆಸನ್ ನಂಬರ್ 1 ಆಗಿದೆ. ಈ ಲೆಸನ್ ನಿಂದ ನಾನು ಬೇಸಿಕ್ ನಿಂದ ನಿಮಗೆ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ನಲ್ಲಿ ವಿಡಿಯೋ ಎಡಿಟಿಂಗ್ ಅನ್ನ ಕಲಿಸುತ್ತಾ ಹೋಗುವೆ. ಈಗಾಗಲೇ ನಿಮಗೆ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ನಲ್ಲಿ ಬೇಸಿಕ್ ವಿಡಿಯೋ ಎಡಿಟಿಂಗ್ ಬರ್ತಾ ಇದ್ರೆ ಕೆಲವು ಲೆಸನ್ಗಳು ಆಗುವವರೆಗೂ ಅಡ್ಜಸ್ಟ್ ಮಾಡಿಕೊಳ್ಳಿ. ಏಕೆಂದ್ರೆ ಬಹಳಷ್ಟು ಜನ ಬಿಗಿನರ್ಗಳಿರ್ತಾರೆ, ಅವರಿಗೂ ಕೂಡ ಅರ್ಥವಾಗುವಂತೆ ಹೇಳಬೇಕಾಗುತ್ತದೆ ಅಲ್ಲ. ಅದಕ್ಕಾಗಿ ನಾನು ಬೇಸಿಕ್ ನಿಂದ ಹೋಗುತ್ತಿರುವೆ. ಈಗ ಪ್ರೀಮಿಯರ್ ಪ್ರೋ ಅನ್ನ ಓಪನ್ ಮಾಡಿ ಆಕ್ಚುಯಲ್ ಲೆಸನ್ ಅನ್ನ ಸ್ಟಾರ್ಟ್ ಮಾಡುವೆ. ಪ್ರೀಮಿಯರ್ ಪ್ರೋ ಅನ್ನು ಓಪನ್ ಮಾಡಿದ ನಂತರ ಫಸ್ಟ್ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತದೆ ನೋಡಿ. ಮೊದಲನೇದಾಗಿ ಇಲ್ಲಿ ಸಜೆಷನ್ಸ್ಗಳು ಕಾಣಿಸುತ್ತವೆ. ಇದಾದ ನಂತರ ಇಲ್ಲಿ ನೋಡಿ ರೀಸೆಂಟಿನ ಕೆಳಗೆ ನೀವು ರೀಸೆಂಟ್ ಆಗಿ ಎಡಿಟ್ ಮಾಡಿರುವ ಪ್ರಾಜೆಕ್ಟ್ ಫೈಲ್ಸ್ಗಳು ಕಾಣಿಸುತ್ತವೆ. ಮತ್ತು ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನೋಡಿ ನ್ಯೂ ಪ್ರಾಜೆಕ್ಟ್ ಮತ್ತು ಓಪನ್ ಪ್ರಾಜೆಕ್ಟ್ ಅಂತ 2 ಬಟನ್ಗಳಿವೆ. ಹೊಸ ವಿಡಿಯೋವನ್ನು ಎಡಿಟ್ ಮಾಡಲು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಹಳೆಯ ಪ್ರಾಜೆಕ್ಟನ್ನು ಓಪನ್ ಮಾಡುವವರಿದ್ದರೆ ಓಪನ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರೀಮಿಯರ್ ಪ್ರೋನಲ್ಲಿ ನಾವು ವಿಡಿಯೋ ಅಂತ ಕರೆಯುವುದಿಲ್ಲ, ಪ್ರಾಜೆಕ್ಟ್ ಅಂತ ಕರೆಯುತ್ತೇವೆ. ಏಕೆಂದರೆ ಒಂದು ಪ್ರಾಜೆಕ್ಟ್ನಲ್ಲಿ ನಾವು ಬಹಳಷ್ಟು ವಿಡಿಯೋಗಳನ್ನು, ಇಮೇಜಸ್ಗಳನ್ನು, ಆಡಿಯೋ ಫೈಲ್ಸ್ಗಳನ್ನು, ಅಸೆಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗನ್ನು ಮಾಡುತ್ತೇವೆ. ಮತ್ತು ನಾವು ಒಂದು ಪ್ರಾಜೆಕ್ಟ್ನಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಬಹುದು, ಬಹಳಷ್ಟು ಸೀಕ್ವೆನ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಅದಕ್ಕಾಗಿ ನಾವು ಪ್ರಾಜೆಕ್ಟ್ ಅಂತ ಕರೆಯುತ್ತೇವೆ, ವಿಡಿಯೋ ಅಂತ ಅಲ್ಲ. ಈಗ ನಾನು ಹೊಸ ವಿಡಿಯೋವನ್ನು ಎಡಿಟ್ ಮಾಡಿ ನಿಮಗೆ ತೋರಿಸುವನಿದ್ದೇನೆ. ಅದಕ್ಕಾಗಿ ನಾನು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡುವೆ.
ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತದೆ. ಇಲ್ಲಿ ಬಹಳಷ್ಟು ಆಪ್ಷನ್ಸ್ಗಳಿವೆ. ಮೊದಲನೇದಾಗಿ ಪ್ರಾಜೆಕ್ಟ್ ನೇಮ್ ಇದೆ. ಇಲ್ಲಿ ನೀವು ನಿಮ್ಮ ವಿಡಿಯೋದ ಹೆಸರನ್ನು ಇಡಿ, ಇಲ್ಲವೇ ನಿಮ್ಮ ಪ್ರಾಜೆಕ್ಟಿನ ನೇಮನ್ನು ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೈ ಫಸ್ಟ್ ವಿಡಿಯೋ ಇನ್ ಕನ್ನಡ ಅಂತ ಎಂಟರ್ ಮಾಡಿದೆ. ಇದಾದ ನಂತರ ಪ್ರಾಜೆಕ್ಟ್ ಲೊಕೇಶನ್ ಇದೆ. ಈ ಪ್ರಾಜೆಕ್ಟ್ ಫೈಲನ್ನು ನೀವು ಫೈಲ್ ಮ್ಯಾನೇಜರ್ನಲ್ಲಿ ಯಾವ ಫೋಲ್ಡರ್ನಲ್ಲಿ ಸೇವ್ ಮಾಡಲು ಬಯಸುತ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಕ್ಕಾಗಿ ಫೈಲ್ ಲೊಕೇಶನ್ ಮೇಲೆ ಇಲ್ಲಿ ಈ ರೀತಿ ಮೆನು ಮೇಲೆ ಕ್ಲಿಕ್ ಮಾಡಿ, ಚೂಸ್ ಲೊಕೇಶನ್. ಇಲ್ಲಿ ನೀವು ನಿಮ್ಮ ಫೈಲನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಈ ವಿಡಿಯೋದ ಹೆಸರಿನಲ್ಲಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿರುವೆ. ನೀವು ಕೂಡ ನಿಮ್ಮ ವಿಡಿಯೋದ ಹೆಸರಿನಲ್ಲಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿಯೇ ನಿಮ್ಮ ವಿಡಿಯೋಸ್ಗಳನ್ನು, ಮ್ಯೂಸಿಕ್ ಸೌಂಡ್ ಎಫೆಕ್ಟ್ಸ್ಗಳನ್ನು, ಟೋಟಲ್ ಆಗಿ ನೀವು ವಿಡಿಯೋ ಎಡಿಟಿಂಗ್ ಮಾಡಲು ಯಾವ ಫೈಲ್ಗಳನ್ನು ಯೂಸ್ ಮಾಡಲು ಬಯಸುತ್ತಿದ್ದೀರಲ್ಲ ಅವುಗಳನ್ನು ಒಂದೇ ಫೈಲ್ನಲ್ಲಿಡಿ. ನಾನು ಸಿಸ್ಟಮೆಟಿಕ್ ಆಗಿ ಇಲ್ಲಿ ನೋಡಿ ಡಾಟಾ ಮ್ಯಾನೇಜ್ ಮಾಡಿರುವೆ. ಯಾವ ರೀತಿ ಅಂತ ನಿಮಗೆ ತಿಳಿಸಿಕೊಡುತ್ತೇನೆ. ನಾನು ಮೈ ಫಸ್ಟ್ ವಿಡಿಯೋ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರುವೆ ಈ ವಿಡಿಯೋದ ಹೆಸರಿನಲ್ಲಿ. ಇದರಲ್ಲಿ ನೋಡಿ ನಾನು ಬಿ ರೋಲ್ಸ್ಗಾಗಿ ಒಂದು ಫೋಲ್ಡರನ್ನು ಮತ್ತು ಎಡಿಟೆಡ್ ವಿಡಿಯೋ ಅಂತ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿರುವೆ. ಇದರಲ್ಲಿ ಈ ವಿಡಿಯೋ ಫೈನಲ್ ಎಡಿಟ್ ಆದ ನಂತರ ಇದರಲ್ಲಿ ನಾನು ಸೇವ್ ಮಾಡುವೆ. ಇದಾದ ನಂತರ ಇಮೇಜಸ್ಗಾಗಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿರುವೆ. ಮ್ಯೂಸಿಕ್ ಸೌಂಡ್ ಎಫೆಕ್ಟ್ಸ್ಗಾಗಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿರುವೆ. ಪ್ರೀಮಿಯರ್ ಪ್ರೋವಿನ ಪ್ರಾಜೆಕ್ಟ್ ಫೈಲ್ಗಾಗಿ ಒಂದು ಪ್ರೀಮಿಯರ್ ಪ್ರೋ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿರುವೆ ನೋಡಿ. ಇದೇ ರೀತಿ ರಾ ವಿಡಿಯೋಸ್ಗಾಗಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿರುವೆ. ಇದರಲ್ಲಿ ಮತ್ತೆ ಸಬ್ ಫೋಲ್ಡರ್ಸನ್ನು ಮಾಡಿರುವೆ ನೋಡಿ. ಕೆನಾನ್ ಕ್ಯಾಮ್ರಾದ ವಿಡಿಯೋಗಳಿಗಾಗಿ ಒಂದು ಫೋಲ್ಡರ್ ಮಾಡಿರುವೆ. ಡ್ರೋನಿನ ವಿಡಿಯೋಗಳನ್ನು ಒಂದು ಫೋಲ್ಡರ್ನಲ್ಲಿ ಇಟ್ಟಿರುವೆ. ಗೋಪ್ರೋ, ಈ ರೀತಿ ನಾನು ಸಬ್ ಫೋಲ್ಡರ್ಸ್ಗಳನ್ನು ಕ್ರಿಯೇಟ್ ಮಾಡಿರುವೆ. ಲಾಸ್ಟ್ ನೋಡಿ ಥಂಬ್ನೇಲ್ಗಾಗಿ ಕೂಡ ಒಂದು ನಾನು ಫೋಲ್ಡರನ್ನು ಕ್ರಿಯೇಟ್ ಮಾಡಿರುವೆ. ನಾನು ಯೂಟ್ಯೂಬ್ಗಾಗಿ ವಿಡಿಯೋ ಮಾಡುವಾಗ ಥಂಬ್ನೇಲ್ ಅಂತ ಒಂದು ಫೋಲ್ಡರ್ ಮಾಡಿ ಅದರಲ್ಲಿ ಥಂಬ್ನೇಲನ್ನು ಸೇವ್ ಮಾಡುತ್ತೇನೆ. ನೀವು ಕೂಡ ಇದೇ ರೀತಿ ಸಿಸ್ಟಮೆಟಿಕ್ ಆಗಿ ನಿಮ್ಮ ಡಾಟಾವನ್ನು ಮ್ಯಾನೇಜ್ ಮಾಡಿ. ಇದೇ ರೀತಿ ಮಾಡಬೇಕು ಅಂತ ರೂಲ್ ಇಲ್ಲ. ನಿಮಗೆ ಯಾವ ರೀತಿ ಈಸಿ ಆಗುತ್ತದೆ ಅಲ್ಲ ಆ ರೀತಿ ಮಾಡಿ. ಒಟ್ಟಿನಲ್ಲಿ ಡಾಟಾವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. ಡಾಟಾವನ್ನು ಮ್ಯಾನೇಜ್ ಮಾಡೋದ್ರಿಂದ ವಿಡಿಯೋ ಎಡಿಟಿಂಗ್ ಫಾಸ್ಟ್ ಆಗುತ್ತದೆ ಮತ್ತು ಯಾವುದೇ ಫೈಲ್ ಕೂಡ ಮಿಸ್ ಆಗುವ ಚಾನ್ಸ್ ಕೂಡ ಇರಲ್ಲ. ಈಗ ನಾನು ಪ್ರೀಮಿಯರ್ ಪ್ರೋ ಫೋಲ್ಡರನ್ನು ಸೆಲೆಕ್ಟ್ ಮಾಡುವೆ. ಸೆಲೆಕ್ಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಈ ಫೋಲ್ಡರ್ನಲ್ಲಿ ನಮ್ಮ ಪ್ರಾಜೆಕ್ಟ್ ಫೈಲ್ ಸೇವ್ ಆಗುತ್ತದೆ. ನೀವು ಪ್ರಾಕ್ಟೀಸ್ಗಾಗಿ ಇಲ್ಲಿರುವ ವಿಡಿಯೋಗಳನ್ನು ಯೂಸ್ ಮಾಡುವರಿದ್ದರೆ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮಾಡಬಹುದು. ಸದ್ಯಕ್ಕೆ ನಾನು ಇವುಗಳನ್ನು ಯೂಸ್ ಮಾಡುತ್ತಿಲ್ಲ, ಅನ್ಸೆಲೆಕ್ಟ್ ಮಾಡಿದೆ. ಇದಾದ ನಂತರ ರೈಟ್ ಸೈಡ್ ಕೆಳಗೆ ನೋಡಿ ಕ್ರಿಯೇಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಪ್ರೀಮಿಯರ್ ಪ್ರೋ ವರ್ಕ್ ಸ್ಪೇಸ್ ಓಪನ್ ಆಗುತ್ತದೆ. ಒಂದು ವೇಳೆ ನಿಮಗೆ ಈ ರೀತಿ ವರ್ಕ್ ಸ್ಪೇಸ್ ಓಪನ್ ಆಗದಿದ್ದರೆ ವಿಂಡೋ ಮೇಲೆ ಕ್ಲಿಕ್ ಮಾಡಿ, ವರ್ಕ್ ಸ್ಪೇಸಸ್ ಮೇಲೆ ಕ್ಲಿಕ್ ಮಾಡಿ, ರೀಸೆಟ್ ಟು ಸೇವ್ಡ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿ ನೀವು ರೀಸೆಟ್ ಮಾಡಬಹುದು. ಒಂದು ವೇಳೆ ನಿಮಗೆ ಬೇರೆ ವರ್ಕ್ ಸ್ಪೇಸ್ ಓಪನ್ ಆಗಿದ್ದರೆ ವರ್ಕ್ ಸ್ಪೇಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡ್ ನಲ್ಲಿ ಇದೆ ನೋಡಿ, ಇಲ್ಲಿ ಎಡಿಟಿಂಗ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಪ್ರೀಮಿಯರ್ ಪ್ರೋನಲ್ಲಿ ಬೇರೆ ಬೇರೆ ಕೆಲಸಕ್ಕಾಗಿ ಬೇರೆ ಬೇರೆ ವರ್ಕ್ ಸ್ಪೇಸ್ಗಳಿವೆ. ಎಡಿಟಿಂಗಾಗಿ ಒಂದಿದೆ, ಕಲರ್ ಕರೆಕ್ಷನ್ಗಾಗಿ ಸೆಪ್ರೇಟ್ ಇದೆ, ಆಡಿಯೋ ಎಡಿಟಿಂಗಾಗಿ, ವಿಡಿಯೋ ಎಫೆಕ್ಟ್ಸ್ಗಾಗಿ, ಕ್ಯಾಪ್ಷನ್ಸ್ಗಳಿಗಾಗಿ, ಮೋಷನ್ ಗ್ರಾಫಿಕ್ಸ್ಗಳಿಗಾಗಿ ಬೇರೆ ಬೇರೆ ವರ್ಕ್ ಸ್ಪೇಸಸ್ಗಳಿವೆ. ನೀವು ಎಡಿಟಿಂಗ್ ವರ್ಕ್ ಸ್ಪೇಸನ್ನು ಓಪನ್ ಮಾಡಿ. ನೀವು ಮೊದಲ ಬಾರಿಗೆ ಪ್ರೀಮಿಯರ್ ಪ್ರೋ ಅನ್ನು ಓಪನ್ ಮಾಡಿದ್ದರೆ ಹೆದರುವ ಅವಶ್ಯಕತೆ ಇಲ್ಲ. ಪ್ರೀಮಿಯರ್ ಪ್ರೋ ಇದೊಂದು ಈಸಿ ಟು ಯೂಸ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ. ಈ ಸಾಫ್ಟ್ವೇರ್ನಲ್ಲಿ ಯಾರು ಬೇಕಾದರೂ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು. ನಾನು ಇಲ್ಲಿರುವ ಪ್ಯಾನಲ್ಸ್ಗಳ ಬಗ್ಗೆ, ವರ್ಕ್ ಸ್ಪೇಸ್ಗಳ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗುವೆ. ಇಲ್ಲಿ ನೀವು ನೋಡಿ ಚಿಕ್ಕ ಚಿಕ್ಕ ಬಾಕ್ಸ್ಗಳಿವೆ. ಇಲ್ಲಿ ನೋಡಿ ಇವೇನಿವೆ ಅಂತ ಒಂದೊಂದಾಗಿ ಹೇಳಿವೆ. ಮೊದಲನೇದಾಗಿ ಲೆಫ್ಟ್ ಸೈಡ್ ಕೆಳಗೆ ಇದೆ ಅಲ್ಲ ಪ್ರಾಜೆಕ್ಟ್, ಇದಕ್ಕೆ ನಾವು ಪ್ರಾಜೆಕ್ಟ್ ಪ್ಯಾನಲ್ ಅಂತ ಕರೆಯುತ್ತೇವೆ. ಇಲ್ಲಿ ನೀವು ನಿಮ್ಮ ವಿಡಿಯೋಗಳನ್ನು, ಮೀಡಿಯಾ ಫೈಲ್ಸ್ಗಳನ್ನು ಇಂಪೋರ್ಟ್ ಮಾಡಬೇಕು. ಇದಾದ ನಂತರ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಮೆನು ಓಪನ್ ಆಗುತ್ತದೆ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ ನೋಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿರುವ ಎಫೆಕ್ಟ್ಸ್ಗಳನ್ನು ವಿಡಿಯೋದ ಮೇಲೆ ಹಾಕಬೇಕು. ಮತ್ತೆ ನಾನು ಪ್ರಾಜೆಕ್ಟನ್ನು ಓಪನ್ ಮಾಡುವೆ. ಪ್ರಾಜೆಕ್ಟ್ನಲ್ಲಿರುವ ವಿಡಿಯೋಗಳನ್ನು ಎಡಿಟ್ ಮಾಡಲು ಟೈಮ್ ಲೈನಿನ ಮೇಲೆ ವಿಡಿಯೋಗಳನ್ನು ಸೇರಿಸಬೇಕಾಗುತ್ತದೆ. ಅದೇ ಇಲ್ಲಿದೆ ನೋಡಿ ರೈಟ್ ಸೈಡ್ ಕೆಳಗೆ, ಇದಕ್ಕೆ ನಾವು ಟೈಮ್ ಲೈನ್ ಅಂತ ಕರೆಯುತ್ತೇವೆ. ಇಲ್ಲಿ ನೋ ಸೀಕ್ವೆನ್ಸಸ್ ಅಂತ ತೋರಿಸ್ತಾ ಇದೆ, ನಾನು ಮುಂದೆ ಹೇಳುವೆ ಇದರ ಬಗ್ಗೆ. ಟೈಮ್ ಲೈನಿನ ಮೇಲೆ ನಮ್ಮ ಮೇನ್ ವಿಡಿಯೋ ಎಡಿಟಿಂಗ್ ಆಗುತ್ತದೆ. ವಿಡಿಯೋ ಎಡಿಟಿಂಗ್ನಲ್ಲಿ ಒಂದು ಮ್ಯಾಜಿಕ್ ಆಗುತ್ತದೆ ಅಲ್ಲ, ಅದು ಇಲ್ಲೇ ಆಗುತ್ತದೆ ಟೈಮ್ ಲೈನಿನ ಮೇಲೆ.
ಟೈಮ್ಲೈನಿನ ಮೇಲೆ ನಾವು ವಿಡಿಯೋಗಳನ್ನು ಕಟ್ ಮಾಡಬೇಕು, ಸೌಂಡ್ ಡಿಸೈನ್ ಮಾಡಬೇಕು, ನಮ್ಮ ಸ್ಟೋರಿಯನ್ನು ನಾವು ಟೈಮ್ಲೈನ್ನಲ್ಲಿಯೇ ಬಿಲ್ಡ್ ಮಾಡಬೇಕು. ಟೈಮ್ಲೈನ್ನಲ್ಲಿರುವ ವಿಡಿಯೋಗಳನ್ನು ಕಟ್ ಮಾಡಲು ನಾವು ಟೂಲ್ಸ್ಗಳನ್ನು ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಟೂಲ್ಸ್ ಪ್ಯಾನಲ್ ಇದೆ. ಇಲ್ಲಿ ಸೆಲೆಕ್ಷನ್ ಟೂಲ್ ಇದೆ, ಸೆಲೆಕ್ಟ್ ಫಾರ್ವರ್ಡ್ ಟೂಲ್ ಇದೆ, ರೇಸರ್ ಟೂಲ್ ಇದೆ, ಟೈಟಲ್ಸ್ಗಾಗಿ ಟೈಪ್ ಟೂಲ್ ಇದೆ. ಈ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಬೇಕು, ಕಟ್ ಮಾಡಬೇಕು, ವಿಡಿಯೋದ ಮೇಲೆ ಟೆಕ್ಸ್ಟನ್ನು ಹಾಕಬೇಕು. ನಾವು ಯಾವ ರೀತಿ ವಿಡಿಯೋ ಎಡಿಟಿಂಗನ್ನು ಮಾಡುತ್ತಾ ಹೋಗುತ್ತೇವೆ ಅಲ್ಲ, ಅದರ ಪ್ರಿವ್ಯೂ ಇಲ್ಲಿ ಮೇಲೆ ಕಾಣಿಸುತ್ತದೆ. ರೈಟ್ ಸೈಡ್ನಲ್ಲಿ ಇಲ್ಲಿ ಪ್ರೋಗ್ರಾಮ್ ಇದೆ ನೋಡಿ, ಇದಕ್ಕೆ ನಾವು ಪ್ರೋಗ್ರಾಮ್ ಪ್ಯಾನಲ್ ಅಂತ ಕರೆಯುತ್ತೇವೆ. ನೀವು ಇದಕ್ಕೆ ಪ್ರಿವ್ಯೂ ಪ್ಯಾನಲ್ ಅಂತಲೂ ಕೂಡ ಕರೆಯಬಹುದು. ನಮ್ಮ ಫೈನಲ್ ವಿಡಿಯೋ ಯಾವ ರೀತಿ ಎಡಿಟ್ ಆಗುತ್ತಾ ಹೋಗುತ್ತಿದೆಯೋ ಅದೇ ಇಲ್ಲಿ ಕಾಣಿಸುತ್ತದೆ. ಫೈನಲ್ ಔಟ್ಪುಟ್ ಇಲ್ಲಿ ಕಾಣಿಸುತ್ತದೆ. ಇಲ್ಲಿ ನೀವು ವಿಡಿಯೋಗಳನ್ನು ಪ್ಲೇ ಪಾಸ್ ಮಾಡಿ ನೋಡಬಹುದು. ಇಲ್ಲಿ ಬಹಳಷ್ಟು ಫೀಚರ್ಸ್ಗಳು ಕಾಣಿಸುತ್ತವೆ, ಟೈಮ್ ಕೋಡ್ ಕಾಣಿಸುತ್ತದೆ. ಇದು ಪ್ರೋಗ್ರಾಮ್ ಪ್ಯಾನಲ್ ಆಯಿತು. ಇದಾದ ನಂತರ ಲೆಫ್ಟ್ ಸೈಡ್ನಲ್ಲಿ ನೋಡಿ ಸೋರ್ಸ್ ಅಂತ ಇದೆ. ಇದಕ್ಕೆ ನಾವು ಸೋರ್ಸ್ ಮಾನಿಟರ್ ಅಂತ ಕರೆಯುತ್ತೇವೆ. ಸೋರ್ಸ್ ಪ್ಯಾನಲ್ನಲ್ಲಿ ನೀವು ವಿಡಿಯೋದ ಪ್ರಿವ್ಯೂವನ್ನು ನೋಡಬಹುದು ಮತ್ತು ವಿಡಿಯೋದ ಒಂದು ಸ್ಪೆಸಿಫಿಕ್ ಆಗಿರುವ ಪಾರ್ಟನ್ನು ನೀವು ಸೆಲೆಕ್ಟ್ ಮಾಡಿ ಟೈಮ್ಲೈನ್ಗೆ ಸೇರಿಸಬಹುದು. ಇದಾದ ನಂತರ ಇಲ್ಲಿ ನೋಡಿ ಎಫೆಕ್ಟ್ ಕಂಟ್ರೋಲ್ಸ್ ಇದೆ. ಇಲ್ಲಿಂದ ನೀವು ವಿಡಿಯೋದ ಪೊಸಿಷನನ್ನು, ಸ್ಕೇಲನ್ನು, ರೊಟೇಷನನ್ನು ಅಡ್ಜಸ್ಟ್ ಮಾಡಬಹುದು ಮತ್ತು ವಿಡಿಯೋದ ಮೇಲೆ ಎಫೆಕ್ಟ್ಸನ್ನು ಹಾಕಿದರೆ ಅದನ್ನು ಕಂಟ್ರೋಲ್ ಮಾಡಬಹುದು. ಅದಕ್ಕಾಗಿ ನಾವು ಇದಕ್ಕೆ ಎಫೆಕ್ಟ್ ಕಂಟ್ರೋಲ್ಸ್ ಅಂತ ಕರೆಯುತ್ತೇವೆ. ಇದಿಷ್ಟು ಪ್ಯಾನಲ್ಸ್ಗಳ ಬಗ್ಗೆ ಆಯಿತು. ನೀವು ಈ ಪ್ಯಾನಲ್ಸ್ಗಳನ್ನು ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ರಿಸೈಜ್ ಮಾಡಬಹುದು. ಇಲ್ಲಿ ನೋಡಿ ಈ ರೀತಿ ನೀವು ರಿಸೈಜ್ ಮಾಡಬಹುದು. ಒಂದು ವೇಳೆ ನೀವು ವಿಡಿಯೋ ಎಡಿಟಿಂಗ್ ಮಾಡುವಾಗ ಈ ಪ್ಯಾನಲ್ಸ್ಗಳು ಈ ರೀತಿ ಮೆಸ್ಸಪ್ ಆದರೆ ನೀವು ರೀಸೆಟ್ ಕೂಡ ಮಾಡಬಹುದು. ಈ ರೀತಿ ಮೆಸ್ಸಪ್ ಆದಾಗ ನೀವು ಮತ್ತೆ ಮೊದಲಿನಂತೆ ಮಾಡಲು ವಿಂಡೋ ಮೇಲೆ ಕ್ಲಿಕ್ ಮಾಡಿ ವರ್ಕ್ ಸ್ಪೇಸಸ್ ಮತ್ತು ಇಲ್ಲಿ ನೋಡಿ ರೀಸೆಟ್ ಟು ಸೇವ್ಡ್ ಲೇಔಟ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಪ್ರೀಮಿಯರ್ ಪ್ರೋ ಪ್ಯಾನಲ್ಸ್ ರೀಸೆಟ್ ಆಗುತ್ತವೆ. ಇಲ್ಲಿ ನಾನು ನನ್ನ ಫೇಸ್ ಕ್ಯಾಮಿನ ವಿಡಿಯೋವನ್ನು ಸೇರಿಸಲು ಈ ರೀತಿ ಸ್ಪೇಸನ್ನು ಕ್ರಿಯೇಟ್ ಮಾಡುವೆ. ನಿಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತದೆ. ಓಕೆ, ಈಗ ನಾವು ಪ್ರೀಮಿಯರ್ ಪ್ರೋನಲ್ಲಿ ವಿಡಿಯೋಗಳನ್ನು ಯಾವ ರೀತಿ ಇಂಪೋರ್ಟ್ ಮಾಡಿಕೊಳ್ಳಬೇಕು ಅಂತ ತಿಳಿದುಕೊಳ್ಳೋಣ. ಪ್ರೀಮಿಯರ್ ಪ್ರೋನಲ್ಲಿ ವಿಡಿಯೋಗಳನ್ನು ಇಂಪೋರ್ಟ್ ಮಾಡಲು ಪ್ರೊಜೆಕ್ಟ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ. ಬೇರೆ ಪ್ಯಾನಲ್ ಓಪನ್ ಆಗಿದ್ದರೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ರೊಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಇಂಪೋರ್ಟ್ ಮಾಡಲು ಎರಡು ದಾರಿಗಳಿವೆ. ಮೊದಲನೇ ದಾರಿ, ಪ್ರೊಜೆಕ್ಟ್ ನಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿ ಫೈಲ್ ಮ್ಯಾನೇಜರ್ ನಿಂದ ವಿಡಿಯೋಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಬಹುದು. ಇಲ್ಲವೇ ನೀವು ಡೈರೆಕ್ಟ್ ಆಗಿ ಫೈಲ್ ಮ್ಯಾನೇಜರ್ ನಿಂದ ಇಲ್ಲಿ ಪ್ರೊಜೆಕ್ಟ್ ಪ್ಯಾನಲ್ ನಲ್ಲಿ ವಿಡಿಯೋಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಬಹುದು. ಈ ಎರಡು ದಾರಿಗಳನ್ನು ಒಂದೊಂದಾಗಿ ನೋಡೋಣ. ವಿಡಿಯೋವನ್ನು ಇಂಪೋರ್ಟ್ ಮಾಡಲು ಇಲ್ಲಿ ನೋಡಿ ಇಂಪೋರ್ಟ್ ಮೀಡಿಯಾ ಟು ಸ್ಟಾರ್ಟ್ ಇದೆಯಲ್ಲ, ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ. ಇಲ್ಲಿಂದ ನಿಮ್ಮ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ಗಾಗಿ ನಾನು ಡ್ರೋನಿನ ವಿಡಿಯೋವನ್ನು ಸೆಲೆಕ್ಟ್ ಮಾಡುವೆ. ನಾನು ಒಂದೇ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದೆ. ನೀವು ಇಲ್ಲಿ ನೋಡಿ ಒಂದೇ ವಿಡಿಯೋ ಇಂಪೋರ್ಟ್ ಆಯಿತು. ನೀವು ಮೌಸ್ನಿಂದ ಈ ರೀತಿ ವಿಡಿಯೋದ ಪ್ರಿವ್ಯೂವನ್ನು ಇಲ್ಲಿಂದಲೂ ಕೂಡ ನೋಡಬಹುದು. ನೀವು ವಿಡಿಯೋದ ಮೇಲೆ ಮೌಸನ್ನು ಹೋಲ್ಡ್ ಮಾಡಿ ವಿಡಿಯೋದ ರೆಸಲ್ಯೂಷನನ್ನು, ವಿಡಿಯೋದ ಫ್ರೇಮ್ ರೇಟನ್ನು ಕೂಡ ನೋಡಬಹುದು. ಈ ರೀತಿ ನೀವು ಐಕಾನ್ ವ್ಯೂನಲ್ಲಿಯೂ ಕೂಡ ವಿಡಿಯೋಗಳನ್ನು ನೋಡಬಹುದು. ಇಲ್ಲವೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಲಿಸ್ಟ್ ವ್ಯೂನಲ್ಲಿಯೂ ಕೂಡ ನೋಡಬಹುದು. ಇಲ್ಲಿ ಕೂಡ ಫ್ರೇಮ್ ರೇಟ್ ಕೆಳಗೆ ಫ್ರೇಮ್ ರೇಟ್ ಕಾಣಿಸುತ್ತದೆ ಮತ್ತು ಫೈಲ್ ಇನ್ಫೋದ ಕೆಳಗೆ ನೋಡಿ ರೆಸಲ್ಯೂಷನ್ ಕೂಡ ಕಾಣಿಸುತ್ತದೆ. ನಾನು ಮತ್ತೆ ಐಕಾನ್ ವ್ಯೂ ಮೇಲೆ ಕ್ಲಿಕ್ ಮಾಡಿದೆ. ನೀವು ಇದೇ ರೀತಿ ಫೋಲ್ಡರ್ಗಳನ್ನು ಎಟ್ ಎ ಟೈಮ್ ಆಗಿ ಕೂಡ ಇಂಪೋರ್ಟ್ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಡಬಲ್ ಕ್ಲಿಕ್ ಮಾಡಿ ನಾನು ಈ ಡ್ರೋನ್ ಫೋಲ್ಡರನ್ನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡಿ ಇಂಪೋರ್ಟ್ ಫೋಲ್ಡರ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫೋಲ್ಡರ್ ಇಂಪೋರ್ಟ್ ಆಯಿತು. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನೀವು ವಿಡಿಯೋಗಳನ್ನು ನೋಡಬಹುದು. ಮತ್ತೆ ಇಂಪೋರ್ಟ್ ಮಾಡಲು ನಾನು ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಉಳಿದ ವಿಡಿಯೋಗಳನ್ನು ಕೂಡ ಫಾಸ್ಟಾಗಿ ಇಂಪೋರ್ಟ್ ಮಾಡಿಕೊಳ್ಳುವೆ. ಕ್ಯಾಮ್ರಾ ಇಂಪೋರ್ಟ್ ಮಾಡಿದೆ. ಇದೇ ರೀತಿ ಗೋಪ್ರೋನಿನ ವಿಡಿಯೋಗಳನ್ನು ಕೂಡ ಇಂಪೋರ್ಟ್ ಮಾಡಿದೆ. ಇದೇ ರೀತಿ ಮೊಬೈಲಿನ ವಿಡಿಯೋಗಳನ್ನು ಕೂಡ ಇಂಪೋರ್ಟ್ ಮಾಡಿದೆ. ನೀವು ಇದೇ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡಬಹುದು. ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ತಿಳಿಸುವೆ. ನೀವು ಫೈಲ್ ಮ್ಯಾನೇಜರ್ನಿಂದ ಎಲ್ಲ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾಗಿರುವ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಜೆಕ್ಟ್ ಪ್ಯಾನಲ್ನಲ್ಲಿ ಇಂಪೋರ್ಟ್ ಮಾಡಬಹುದು. ಇಂಪೋರ್ಟ್ ಮಾಡಿದ ನಂತರ ಇಲ್ಲಿಯೂ ಕೂಡ ನಾನು ಫೈಲ್ಸ್ಗಳನ್ನು ಆರ್ಗನೈಸ್ ಮಾಡಲು ಹೈಲಿ ರೆಕಮೆಂಡ್ ಮಾಡುವೆ. ನೀವು ಡೈರೆಕ್ಟಾಗಿ ಇಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಇಂಪೋರ್ಟ್ ಮಾಡಿದರೆ ನೀವು ಮ್ಯೂಸಿಕ್ಗಳನ್ನು ಮತ್ತು ಇಮೇಜಸ್ಗಳನ್ನು ಇಂಪೋರ್ಟ್ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತದೆ ಮತ್ತು ಫೈಲ್ಸ್ಗಳು ಈಸಿಯಾಗಿ ಆಕ್ಸೆಸ್ ಆಗಲ್ಲ. ಅದಕ್ಕಾಗಿ ನೀವು ಇಲ್ಲಿಯೂ ಕೂಡ ಫೈಲ್ಸ್ಗಳನ್ನು ಆರ್ಗನೈಸ್ ಮಾಡಿ. ಅದಕ್ಕಾಗಿ ಇಲ್ಲಿ ನೋಡಿ ಒಂದು ಫೋಲ್ಡರ್ ಐಕಾನ್ ಇದೆ. ಈ ನ್ಯೂ ಬಿನ್ ಮೇಲೆ ಕ್ಲಿಕ್ ಮಾಡಿ. ಬಿನ್ ಅಂದರೆ ಇಲ್ಲಿ ಡಸ್ಟ್ಬಿನ್ ಅಲ್ಲ, ಫೋಲ್ಡರ್. ಇದರ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಕೆನಾನ್ ಕ್ಯಾಮ್ರಾ ಅಂತ ಫೋಲ್ಡರನ್ನು ಕ್ರಿಯೇಟ್ ಮಾಡಿದೆ. ಸೈಡ್ ಕ್ಲಿಕ್ ಮಾಡಿ ಕ್ರಿಯೇಟ್ ಆಗುತ್ತದೆ.
ಈ ಎಲ್ಲ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿ ಕ್ಯಾಮ್ರಾನಿನ ವಿಡಿಯೋಗಳನ್ನು ನಾನು ಈ ರೀತಿ ಸೆಲೆಕ್ಟ್ ಮಾಡಿದೆ. ಶಿಫ್ಟ್ ಪ್ಲಸ್ ಕಂಟ್ರೋಲ್ ಅನ್ನು ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ನಾನು ಮೂವ್ ಮಾಡಿದೆ. ಈ ರೀತಿ ನೀವು ಮೂವ್ ಮಾಡಬಹುದು. ಇಲ್ಲಿ ಕೂಡ ಈ ವಿಡಿಯೋ ಇದೆ, ಡ್ರೋನಿನ ಒಳಗೆ ಮೂವ್ ಮಾಡಿದೆ. ನೀವು ಈ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ವಿಡಿಯೋಗಳನ್ನು ನೋಡಬಹುದು. ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಲಿಸ್ಟ್ ವ್ಯೂನಿಂದ ಕೂಡ ಈ ವಿಡಿಯೋಗಳನ್ನು ಇಮೇಜಸ್ಗಳನ್ನು ನೋಡಬಹುದು. ಇದೇ ರೀತಿ ನೀವು ಪ್ರಾಜೆಕ್ಟ್ನಲ್ಲಿ ಆಡಿಯೋ ಫೈಲ್ಸ್ಗಳನ್ನು ಇಮೇಜಸ್ಗಳನ್ನು ಕೂಡ ಇಂಪೋರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ಗಾಗಿ ನಾನು ಮ್ಯೂಸಿಕ್ ಫೈಲ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡೆ. ಇದೇ ರೀತಿ ಇಮೇಜಸ್ಗಳನ್ನು ಇಂಪೋರ್ಟ್ ಮಾಡಿದೆ. ಇಲ್ಲಿ ನೋಡಿ ಇಮೇಜಸ್ಗಳಿವೆ. ನೀವು ಐಕಾನ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕೂಡ ಇವುಗಳನ್ನು ನೋಡಬಹುದು. ಈ ರೀತಿ ಪ್ರೀಮಿಯರ್ ಪ್ರೋನಲ್ಲಿ ವಿಡಿಯೋಗಳನ್ನು ಇಂಪೋರ್ಟ್ ಮಾಡಬೇಕು. ಈಗ ನಾವು ಇಂಪೋರ್ಟ್ ಆಗಿರುವ ವಿಡಿಯೋಗಳನ್ನು ಎಡಿಟ್ ಮಾಡಲು ಸೀಕ್ವೆನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳೋಣ. ಸೀಕ್ವೆನ್ಸ್ ಅಂದರೆ ಸರಣಿ ಎಂದರ್ಥ. ನೀವು ಕೇಳಿರಬಹುದು ಫಿಲ್ಮ್ನಲ್ಲಿ ಆ ಕಾಮಿಡಿ ಸೀಕ್ವೆನ್ಸ್ ಚೆನ್ನಾಗಿತ್ತು, ಈ ಸೀಕ್ವೆನ್ಸ್ ಚೆನ್ನಾಗಿತ್ತು, ಆ ಫೈಟ್ ಸೀಕ್ವೆನ್ಸ್ ಚೆನ್ನಾಗಿತ್ತು ಅಂತ ಕೇಳಿರಬಹುದು. ಸೀಕ್ವೆನ್ಸ್ ಎಂದರೆ ಸೀನ್ ಎಂದರ್ಥ. ನೀವು ಪ್ರೀಮಿಯರ್ ಪ್ರೋನಲ್ಲಿ ಒಂದು ಪ್ರಾಜೆಕ್ಟಿನ ಒಳಗೆ ಬಹಳಷ್ಟು ಸೀಕ್ವೆನ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ನೀವು ಬೇರೆ ಬೇರೆ ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಕೂಡ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು. ಇಲ್ಲವೇ ಒಂದೇ ಸೀಕ್ವೆನ್ಸ್ನಲ್ಲಿ ನಿಮ್ಮ ಎಲ್ಲ ವಿಡಿಯೋಗಳನ್ನು ಹಾಕಿ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು. ಇದು ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ. ನಾನು ಸಿಂಪಲ್ ಆಗಿ ನಿಮಗೆ ಬೇಸಿಕ್ ಆಗಿ ಹೇಳುವೆ. ಸೀಕ್ವೆನ್ಸ್ ಎಂದರೆ ನಾವು ಇಲ್ಲಿ ಪ್ರೀಮಿಯರ್ ಪ್ರೋನಲ್ಲಿ ಬೇರೆ ಬೇರೆ ರೆಸಲ್ಯೂಷನ್ನ ವಿಡಿಯೋಗಳು, ಬೇರೆ ಬೇರೆ ಆಸ್ಪೆಕ್ಟ್ ರೇಷಿಯೋನ ವಿಡಿಯೋಗಳು, ಬೇರೆ ಬೇರೆ ಫ್ರೇಮ್ ರೇಟಿನ ವಿಡಿಯೋಗಳನ್ನು ಇಂಪೋರ್ಟ್ ಮಾಡಿಕೊಂಡಿರುತ್ತೇವೆ ಅಲ್ಲ, ಇವುಗಳನ್ನು ಎಡಿಟ್ ಮಾಡಲು ಒಂದೇ ಸೆಟ್ಟಿಂಗ್ನಲ್ಲಿ ನಾವು ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು. ಒಂದೇ ರೆಸಲ್ಯೂಷನ್, ಒಂದೇ ಫ್ರೇಮ್ ರೇಟನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗನ್ನು ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ನೋಡೋಣ ಸೀಕ್ವೆನ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಂತ. ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಲು ಇಲ್ಲಿ ಟೈಮ್ಲೈನ್ನಲ್ಲಿ ನೋಡಿ ಡ್ರಾಪ್ ಮೀಡಿಯಾ ಹಿಯರ್ ಟು ಕ್ರಿಯೇಟ್ ಸೀಕ್ವೆನ್ಸ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ವಿಡಿಯೋಗಳನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಸೀಕ್ವೆನ್ಸ್ ಕ್ರಿಯೇಟ್ ಆಗುತ್ತದೆ. ಇಲ್ಲಿ ನೋಡಿ ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ, ಟೈಮ್ಲೈನ್ ಕೂಡ ಕ್ರಿಯೇಟ್ ಆಗಿದೆ. ನೀವು ಸೀಕ್ವೆನ್ಸ್ ಸೆಟ್ಟಿಂಗ್ಸನ್ನು ನೋಡಲು ಸೀಕ್ವೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೀಕ್ವೆನ್ಸ್ ಸೆಟ್ಟಿಂಗ್ಸನ್ನು ನೋಡಬಹುದು. ಈಗ ಈ ವಿಡಿಯೋ ಈ ಫ್ರೇಮ್ ಸೈಜ್ನಲ್ಲಿ ಮತ್ತು ಈ ಫ್ರೇಮ್ ರೇಟ್ನಲ್ಲಿ ಎಡಿಟ್ ಆಗುತ್ತಿದೆ. ನೀವು ಇವುಗಳನ್ನು ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಚೇಂಜ್ ಕೂಡ ಮಾಡಬಹುದು. ನಾನು ಕ್ಯಾನ್ಸಲ್ ಅನ್ನು ಕ್ಲಿಕ್ ಮಾಡಿದೆ. ಇದೇ ರೀತಿ ನೀವು ಉಳಿದ ಎಲ್ಲ ವಿಡಿಯೋಗಳನ್ನು ಟೈಮ್ಲೈನ್ನಲ್ಲಿ ಸೇರಿಸಿ. ಈ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ಕಂಟ್ರೋಲ್ ಎ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿದೆ. ಟೈಮ್ಲೈನಿನ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ. ಇದೇ ರೀತಿ ನೀವು ಉಳಿದ ಎಲ್ಲ ವಿಡಿಯೋಗಳನ್ನು ಟೈಮ್ಲೈನ್ಗೆ ಸೇರಿಸಿ. ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಯಾಮ್ರಾದ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿಕೊಂಡೆ, ಟೈಮ್ಲೈನಿನ ಮೇಲೆ ಸೇರಿಸಿದೆ. ಇಲ್ಲಿ ನೀವು ಗಮನಿಸಿ ಈ ವಿಡಿಯೋಗಳು ಚಿಕ್ಕದಾಗಿ ಕಾಣಿಸುತ್ತಿವೆ, ಏಕೆಂದರೆ ಈ ವಿಡಿಯೋಗಳು ಫುಲ್ HD ನಲ್ಲಿವೆ. ನಮ್ಮ ಸೀಕ್ವೆನ್ಸ್ ಈಗ ನಮ್ಮ ಟೈಮ್ಲೈನ್ ಈಗ 4K ನಲ್ಲಿದೆ. ಅದಕ್ಕಾಗಿ ಈ ವಿಡಿಯೋಗಳು ಫ್ರೇಮ್ ಸೈಜ್ಗೆ ತಕ್ಕಂತಿವೆ ಮತ್ತು ಈ ವಿಡಿಯೋಗಳು ಚಿಕ್ಕದಾಗಿ ಕಾಣಿಸುತ್ತಿವೆ. ನೀವು ಇವುಗಳನ್ನು ಫ್ರೇಮ್ಗೆ ಸೆಟ್ ಮಾಡಬಹುದು. ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ, ಸ್ಕೇಲ್ ಟು ಫ್ರೇಮ್ ಸೈಜ್ ಇದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಈ ವಿಡಿಯೋಗಳು ಕೂಡ ಫ್ರೇಮ್ ಸೈಜ್ಗೆ ತಕ್ಕಂತೆ ಅಡ್ಜಸ್ಟ್ ಆದವು. ಇದೇ ರೀತಿ ನೀವು ಇಮೇಜಸ್ಗಳನ್ನು ಕೂಡ ಇಂಪೋರ್ಟ್ ಮಾಡಿಕೊಳ್ಳಬಹುದು. ಇಲ್ಲಿವೆ ನೋಡಿ, ನಾನು ಇಮೇಜಸ್ಗಳನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ. ಇದೇ ರೀತಿ ನಾನು ಉಳಿದ ವಿಡಿಯೋಗಳನ್ನು ಕೂಡ ಟೈಮ್ಲೈನ್ಗೆ ಸೇರಿಸುವೆ. ಗೋಪ್ರೋವಿನ ವಿಡಿಯೋಗಳನ್ನು ನಾನು ಟೈಮ್ಲೈನ್ಗೆ ಸೇರಿಸಿದೆ. ಇದೇ ರೀತಿ ನೀವು ಮ್ಯೂಸಿಕ್ ಸೌಂಡ್ ಎಫೆಕ್ಟ್ಸ್ಗಳನ್ನು ಕೂಡ ಟೈಮ್ಲೈನ್ಗೆ ಸೇರಿಸಬಹುದು. ಫಾರ್ ಎಕ್ಸಾಂಪಲ್ ಹಾಗಾಗಿ ಇದು ಮ್ಯೂಸಿಕ್ ಇದೆ ನೋಡಿ, ಇದನ್ನು ನಾನು ಆಡಿಯೋ ಟ್ರ್ಯಾಕಿನ ಮೇಲೆ ಸೇರಿಸಿದೆ. ನೀವು ಈ ರೀತಿ ಟೈಮ್ಲೈನಿಗೆ ವಿಡಿಯೋಗಳನ್ನು ಸೇರಿಸಿ ವಿಡಿಯೋಗಳನ್ನು ಎಡಿಟ್ ಮಾಡುತ್ತಾ ಹೋಗಬೇಕು. ಇದು ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಲಿರುವ ಇದು ಮೊದಲನೇ ದಾರಿ ಆಯಿತು. ನೀವು ಹೆಚ್ಚಿಗೆ ಟೆನ್ಷನನ್ನು, ಕನ್ಫ್ಯೂಸನ್ನು ತೆಗೆದುಕೊಳ್ಳದೆ ಡೈರೆಕ್ಟಾಗಿ ಫಾಸ್ಟಾಗಿ ವಿಡಿಯೋ ಎಡಿಟಿಂಗ್ ಮಾಡುವರಿದ್ದರೆ ವಿಡಿಯೋಗಳನ್ನು ಇಂಪೋರ್ಟ್ ಮಾಡಿಕೊಂಡು ಈ ರೀತಿ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಬಹುದು. ಇನ್ನು ನೀವು ಸ್ವಲ್ಪ ಪ್ರೊಫೆಷ್ನಲ್ ಲೆವೆಲ್ನಲ್ಲಿ ಒಳ್ಳೆಯ ಸೆಟ್ಟಿಂಗ್ನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಲು ಬಯಸಿದರೆ ಈ ಮೆಥಡನ್ನು ಫಾಲೋ ಮಾಡಿ. ಈಗ ನಾನು ಸೇರಿಸಿರುವ ವಿಡಿಯೋಗಳನ್ನು ಡಿಲೀಟ್ ಮಾಡುವೆ. ಡಿಲೀಟ್ ಮಾಡುವುದಕ್ಕಿಂತ ಮುಂಚೆ ನಿಮಗೆ ಸೀಕ್ವೆನ್ಸ್ ಯಾವ ರೀತಿ ಇರುತ್ತದೆ ಅಂತ ತೋರಿಸುತ್ತೇನೆ. ಇಲ್ಲಿ ಡ್ರೋನ್ ಫೋಲ್ಡರ್ನಲ್ಲಿ ಕೊನೆಯಲ್ಲಿ ನೋಡಿ ಸೀಕ್ವೆನ್ಸ್ ಇದೆ. ಈಗ ನಮ್ಮ ಟೈಮ್ಲೈನಿನ ಹೆಸರು ಕೂಡ ಇದೇ ಹೆಸರಿನಲ್ಲಿದೆ. ಇಲ್ಲಿ ಕೂಡ ನೋಡಿ, ನೀವು ಸೀಕ್ವೆನ್ಸನ್ನು ಡಿಲೀಟ್ ಮಾಡಿದರೆ ಟೋಟಲ್ ಟೈಮ್ಲೈನ್ ಕೂಡ ಡಿಲೀಟ್ ಆಗುತ್ತದೆ. ನೀವು ಸೀಕ್ವೆನ್ಸನ್ನು ರಿನೇಮ್ ಮಾಡುವರಿದ್ದರೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ರಿನೇಮ್ ಮಾಡಬಹುದು. ಮೈ ಫಸ್ಟ್ ವಿಡಿಯೋ ಅಂತ ನಾನು ಸೇರಿಸಿದೆ. ಇಲ್ಲಿ ನೋಡಿ ಸೀಕ್ವೆನ್ಸ್ ನೇಮ್ ಕೂಡ ಚೇಂಜ್ ಆಯಿತು. ಈಗ ನಾನು ಸೀಕ್ವೆನ್ಸನ್ನು ಡಿಲೀಟ್ ಮಾಡಿ ಇನ್ನೊಂದು ಮೆಥಡ್ ಇದೆ ಅಲ್ಲ, ಅದನ್ನು ನೋಡೋಣ. ನಾನು ಸೀಕ್ವೆನ್ಸನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದೆ.
ನೀವು ಇಲ್ಲಿ ಗಮನಿಸಬಹುದು ಟೋಟಲ್ ನಮ್ಮ ಸೀಕ್ವೆನ್ಸ್ ಡಿಲೀಟ್ ಆಯಿತು. ಈಗ ಇನ್ನೊಂದು ವೇ ಅನ್ನ ನೋಡೋಣ. ಸೀಕ್ವೆನ್ಸ್ ಅನ್ನ ಕ್ರಿಯೇಟ್ ಮಾಡಲು ಇಲ್ಲೊಂದು ಫೋಲ್ಡೆಡ್ ಪೇಪರ್ ಐಕಾನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದಲೂ ಕೂಡ ನೀವು ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಬಹುದು. ಇಲ್ಲವೇ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಸೀಕ್ವೆನ್ಸ್ ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಶಾರ್ಟ್ಕಟ್ ಇದೆ Ctrl+N. ಇಲ್ಲಿ ಕ್ಯಾಮ್ರಾನಿನ ಪ್ರಿಸೆಟ್ಸ್ಗಳಿವೆ. ನೀವು ಇಲ್ಲಿರುವ ಯಾವುದಾದ್ರೂ ಒಂದು ಪ್ರಿಸೆಟ್ ಅನ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ಸೆಟ್ಟಿಂಗ್ಸ್ ಹೈಲೈಟ್ ಆಗುತ್ತದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿಂದಲೂ ಕೂಡ ನೀವು ಫ್ರೇಮ್ ಸೈಜನ್ನು, ಫ್ರೇಮ್ ರೇಟನ್ನು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಇಲ್ಲಿಂದಲೂ ಕೂಡ ನೀವು ಎಂಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ಗಾಗಿ ನಾನು 24 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ವಿಡಿಯೋಗಳನ್ನು ಎಡಿಟ್ ಮಾಡಲು ಹೋಗುತ್ತಿರುವೆ. ಅದಕ್ಕಾಗಿ 24 FPS ಅನ್ನು ಸೆಲೆಕ್ಟ್ ಮಾಡಿಕೊಳ್ಳುವೆ. 23.976 ಇದು ಕರೆಕ್ಟ್ ಆಗಿರುವ 24 FPS ನ ಸೈಜ್ ಆಗಿದೆ DSLR ಕ್ಯಾಮ್ರಾನಿನ. ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಒಂದು ವೇಳೆ ನಿಮ್ಮ ಕ್ಯಾಮ್ರಾನಿನ ವಿಡಿಯೋಗಳು 24 FPS ನಲ್ಲಿ ಕರೆಕ್ಟ್ ಆಗಿದ್ದರೆ ನೀವು ಇದನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ನಾನು 23.976 ಅನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದಾದ ನಂತರ ಫ್ರೇಮ್ ರೇಟ್ ಇದೆ. ಇಲ್ಲಿ ನೀವು ನಿಮಗೆ ಯಾವ ರೆಸೊಲ್ಯೂಷನ್ನಲ್ಲಿ ವಿಡಿಯೋಗಳು ಬೇಕಾಗಿವೆ ಅಲ್ಲ ಅದನ್ನು ಎಂಟರ್ ಮಾಡಿ. ನಾನು ನಿಮಗೆ ಈ ರೆಸೊಲ್ಯೂಷನ್ನಲ್ಲಿ ವಿಡಿಯೋಗಳನ್ನು ಎಡಿಟ್ ಮಾಡಲು ರೆಕಮೆಂಡ್ ಮಾಡುವೆ. ಸದ್ಯಕ್ಕೆ ಈಗ ಫುಲ್ HD ಮತ್ತು 4K ರೆಸೊಲ್ಯೂಷನ್ ಪಾಪ್ಯುಲರ್ ಆಗಿವೆ. ನೀವು ಈ ಎರಡರಲ್ಲಿ ಯಾವುದಾದ್ರೂ ಒಂದು ರೆಸೊಲ್ಯೂಷನನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗನ್ನು ಮಾಡಿ. ನಾನು ನನ್ನ ವಿಡಿಯೋಗಳನ್ನು 4K ನಲ್ಲಿ ಎಡಿಟ್ ಮಾಡುತ್ತೇನೆ. ಅದಕ್ಕಾಗಿ ನಾನು ಇಲ್ಲಿ 4Kದ ರೆಸೊಲ್ಯೂಷನನ್ನು ಎಂಟರ್ ಮಾಡುವೆ. ಹಾರಿಜೆಂಟಲ್ 4K ವಿಡಿಯೋನ ವಿಡ್ತ್ 3840 ಪಿಕ್ಸೆಲ್ ಆಗಿದೆ ಮತ್ತು ವರ್ಟಿಕಲ್ನಲ್ಲಿ 2160 ಪಿಕ್ಸೆಲ್ ಆಗಿದೆ. ಸೈಡ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ 16:9 ಆಸ್ಪೆಕ್ಟ್ ರೇಷಿಯೋನ ರೆಸೊಲ್ಯೂಷನ್ ಆಗಿದೆ. ನಾನು 24 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ನನ್ನ ವಿಡಿಯೋಗಳನ್ನು ಎಡಿಟ್ ಮಾಡುತ್ತೇನೆ. ವಿಡಿಯೋಗಳನ್ನು ಶೂಟ್ ಮತ್ತು ಎಡಿಟ್ ಮಾಡಲು 24 ಫ್ರೇಮ್ಸ್ ಪರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದೆ. ನೀವು ಬೇರೆ ಫ್ರೇಮ್ ರೇಟ್ನಲ್ಲಿ, ಬೇರೆ ಫ್ರೇಮ್ ಸೈಜ್ನಲ್ಲಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಕೂಡ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು. ಇದಾದ ನಂತರ ಇಲ್ಲಿ ಕೆಳಗೆ ನೋಡಿ ಸೀಕ್ವೆನ್ಸ್ ನೇಮ್ ಇದೆ. ಇಲ್ಲಿ ನಾನು ಸೀಕ್ವೆನ್ಸ್ ನೇಮನ್ನು ಎಂಟರ್ ಮಾಡುವೆ. ಇಲ್ಲಿ ನೀವು ನಿಮ್ಮ ವಿಡಿಯೋದ ಹೆಸರನ್ನು ಕೂಡ ಎಂಟರ್ ಮಾಡಬಹುದು. ಮೈ ಫಸ್ಟ್ ವಿಡಿಯೋ 4K ಅಂತ ನಾನು ಟೈಪ್ ಮಾಡಿದೆ. ನೀವು ಈ ಸೆಟ್ಟಿಂಗ್ಸ್ಗಳನ್ನು ಪ್ರಿಸೆಟ್ ಆಗಿ ಕೂಡ ಸೇವ್ ಮಾಡಬಹುದು. ನಾನು ಓಕೆ ಮೇಲೆ ಕ್ಲಿಕ್ ಮಾಡುವೆ. ಈಗ ನೋಡಿ ಟೈಮ್ಲೈನ್ ಕ್ರಿಯೇಟ್ ಆಯಿತು. ವಿಡಿಯೋಗಳನ್ನು ಟೈಮ್ಲೈನಿನ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಈ ರೀತಿ ವಾರ್ನಿಂಗ್ ಶೋ ಆದರೆ ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಾನು ಉಳಿದ ಎಲ್ಲ ವಿಡಿಯೋಗಳನ್ನು ಫಾಸ್ಟ್ ಆಗಿ ಟೈಮ್ಲೈನ್ಗೆ ಹಾಕುವೆ. ಈಗ ನಾವು ಟೈಮ್ಲೈನ್ ಬಗ್ಗೆ ತಿಳಿದುಕೊಳ್ಳೋಣ. ಟೈಮ್ಲೈನ್ನಲ್ಲಿಯೇ ನಮ್ಮ ಮೇನ್ ವಿಡಿಯೋ ಎಡಿಟಿಂಗ್ ಆಗುತ್ತದೆ. ವಿಡಿಯೋ ಎಡಿಟಿಂಗ್ನಲ್ಲಿ ಒಂದೇನು ಮ್ಯಾಜಿಕ್ ಆಗುತ್ತದೆ ಅಲ್ಲ, ಅದು ಟೈಮ್ಲೈನ್ನಲ್ಲಿ ಆಗುತ್ತದೆ. ಇಲ್ಲಿ ನೀವು ಗಮನಿಸಿ, ನಮ್ಮ ಟೈಮ್ಲೈನ್ ಮೇನ್ ಆಗಿ 2 ಪಾರ್ಟ್ಗಳಲ್ಲಿ ಡಿವೈಡ್ ಆಗಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಇದೆ ನೋಡಿ, ಇದರ ಮೇಲೆ ವಿಡಿಯೋ ಟ್ರ್ಯಾಕ್ಸ್ಗಳಿವೆ V1, V2, V3. ಇದರ ಕೆಳಗೆ ಆಡಿಯೋ ಟ್ರ್ಯಾಕ್ಸ್ಗಳಿವೆ A1, A2, A3. ಆಡಿಯೋ ಟ್ರ್ಯಾಕ್ಸ್ಗಳಲ್ಲಿ ಆಡಿಯೋ ಫೈಲ್ಸ್ಗಳನ್ನು ಸೇರಿಸಬೇಕು ಮತ್ತು ವಿಡಿಯೋ ಟ್ರ್ಯಾಕ್ಸಿನ ಮೇಲೆ ವಿಡಿಯೋಗಳನ್ನು ಸೇರಿಸಬೇಕು. ಇಲ್ಲಿ ಟೈಮ್ಲೈನ್ನಲ್ಲಿ ನೀವು ನೋಡಿ ಬೇಸಿಕ್ ಆಪ್ಷನ್ಸ್ಗಳಿವೆ. ನೀವು ಟ್ರ್ಯಾಕ್ಸ್ಗಳನ್ನು ಹೈಡ್ ಮಾಡಿ ಈ ರೀತಿ ಹೈಡ್ ಮಾಡಬಹುದು ಮತ್ತು ನೀವು ಇವುಗಳನ್ನು ಲಾಕ್ ಮಾಡಬಹುದು. ಮತ್ತು ಇಲ್ಲಿ A1, A2 ಅನ್ನು ಸೆಲೆಕ್ಟ್ ಮಾಡಬಹುದು. ಮತ್ತು ಆಡಿಯೋ ಟ್ರ್ಯಾಕ್ನಲ್ಲಿ ನೋಡಿ ಮ್ಯೂಟ್ ಮತ್ತು ಸೋಲೋ ಅಂತ ಇದೆ. ಮ್ಯೂಟ್ ಅಂದರೆ ಟ್ರ್ಯಾಕ್ ಮ್ಯೂಟ್ ಆಗುತ್ತದೆ, ಸೋಲೋ ಎಂದರೆ ಆ ಟ್ರ್ಯಾಕಿನ ಆಡಿಯೋ ಫೈಲ್ ಮಾತ್ರ ಕೇಳಿಸುತ್ತದೆ. ಈಗ ನಾವು ಮಲ್ಟಿ ಲೇಯರ್ ಎಡಿಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಡುವೆ. ಫಾರ್ ಎಕ್ಸಾಂಪಲ್ಗಾಗಿ ನೀವು ಒಂದು ವಿಡಿಯೋದ ಮೇಲೆ ಮತ್ತೊಂದು ವಿಡಿಯೋನ ಸೇರಿಸುವವರಿದ್ದರೆ, ಫಾರ್ ಎಕ್ಸಾಂಪಲ್ಗಾಗಿ ನಾನು ಈ ಇಮೇಜನ್ನು ಸೆಲೆಕ್ಟ್ ಮಾಡಿದೆ, ಇದರ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ. ಇಲ್ಲಿ ನೋಡಿ ಕೆಳಗೆ ವಿಡಿಯೋ ಇದೆ, ಮೇಲೆ ಇದು ವಿಮಾನಿನ ಇಮೇಜ್ ಇದೆ. ನೀವು ವಿಡಿಯೋದ ಫೈಲ್ಸ್ಗಳನ್ನು ಇಲ್ಲವೇ ಯಾವುದಾದ್ರೂ ಫೈಲ್ ಇರಲಿ ಟೈಮ್ಲೈನ್ನಲ್ಲಿ, ಅದನ್ನು ನೀವು ಈ ರೀತಿ ಕ್ಲಿಕ್ ಮಾಡಿ ಎಕ್ಸ್ಟೆಂಡ್ ಮಾಡಬಹುದು. ಇಮೇಜ್ ಫೈಲ್ಸ್ಗಳಿರ್ಬೋದು, ಆಡಿಯೋಗಳಿರ್ಬೋದು, ನೀವು ಈ ರೀತಿ ಕಟ್ ಮಾಡಬಹುದು ಇಲ್ಲವೇ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಇದೇ ರೀತಿ ನೋಡಿ ನಾನು ಇನ್ನೊಂದು ಟ್ರ್ಯಾಕನ್ನು ಮೇಲೆ ಕಾರಿನ ಇಮೇಜನ್ನು ಸೇರಿಸಿದೆ, ಈ ಆರೋ ಮಾರ್ಕನ್ನು ಸೇರಿಸಿದೆ. ಇಲ್ಲಿ ನೋಡಿ ಈ ರೀತಿ ನೀವು ಒಂದರ ಮೇಲೆ ಒಂದು ಮತ್ತೊಂದು ಈ ರೀತಿ ಸೇರಿಸಬಹುದು. ನಿಮಗೆ ಮತ್ತೊಂದು ಟ್ರ್ಯಾಕ್ ಬೇಕಾದರೆ ನೀವು ಈ ಟ್ರ್ಯಾಕ್ಸ್ಗಳ ಮೇಲೆ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡುತ್ತಾ ಕ್ರಿಯೇಟ್ ಮಾಡಬಹುದು. ಇದೇ ರೀತಿ ಆಡಿಯೋ ಟ್ರ್ಯಾಕ್ಸ್ಗಳನ್ನು ಕೂಡ ನೀವು ಕ್ರಿಯೇಟ್ ಮಾಡಬಹುದು. ನೀವು ಟೈಮ್ಲೈನಿನ ಸೈಜನ್ನು ದೊಡ್ಡದಾಗಿ ಚಿಕ್ಕದಾಗಿ ಮಾಡುವರಿದ್ದರೆ ಇಲ್ಲಿ ನೋಡಿ 2 ಸ್ಲೈಡರ್ ಪಾಯಿಂಟ್ಸ್ಗಳಿವೆ. ಇವುಗಳ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಲೈಡ್ ಮಾಡಿ ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಮಾಡಬಹುದು. ನೀವು ವರ್ಟಿಕಲ್ ಆಗಿ ಝೂಮ್ ಇನ್ ಝೂಮ್ ಔಟ್ ಮಾಡುವರಿದ್ದರೆ ಇಲ್ಲಿ 2 ಪಾಯಿಂಟರ್ಗಳಿವೆಯಲ್ಲ, ಇಲ್ಲಿ 2 ಪಾಯಿಂಟ್ಗಳು, ಇವುಗಳ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿ ಮಾಡಬಹುದು.
ಈಗ ನಾನು ಒಂದರ ಮೇಲೆ ಒಂದು ಸೇರಿಸಿರುವ ಇಮೇಜ್ಗಳನ್ನು ಡಿಲೀಟ್ ಮಾಡುವೆ. ನೀವು ಈ ರೀತಿ ಸೆಲೆಕ್ಟ್ ಮಾಡಿ ವಿಡಿಯೋಗಳನ್ನು ಇಮೇಜಸ್ಗಳನ್ನು ಡಿಲೀಟ್ ಮಾಡಬಹುದು. ಇಲ್ಲಿ ನೀವು ನೋಡಿ ಒಂದು ಬ್ಲೂ ಲೈನ್ ಇದೆ ನೋಡಿ ಇಲ್ಲಿ. ಇದಕ್ಕೆ ನಾವು ಪ್ಲೇ ಹೆಡ್ ಅಂತ ಕರೆಯುತ್ತೇವೆ. ಪ್ಲೇ ಹೆಡ್ ಮುಖಾಂತರ ನೀವು ವಿಡಿಯೋವನ್ನು ಸ್ಕ್ರಬ್ ಮಾಡಬಹುದು. ಇಲ್ಲಿ ನೋಡಿ ಪ್ರೋಗ್ರಾಮ್ ಪ್ಯಾನಲ್ನಲ್ಲಿ ಪ್ರಿವ್ಯೂ ಕಾಣಿಸ್ತಾ ಇದೆ. ನೀವು ಇಲ್ಲಿ ಪ್ಲೇ ಪಾಸ್ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋವನ್ನು ಪ್ಲೇ ಪಾಸ್ ಮಾಡಬಹುದು. ಇಲ್ಲವೇ ಕೀಬೋರ್ಡ್ನಲ್ಲಿ ಸ್ಪೇಸ್ ಅನ್ನು ಕ್ಲಿಕ್ ಮಾಡಿ ಕೂಡ ನೀವು ಪ್ಲೇ ಪಾಸ್ ಮಾಡಬಹುದು. ನೀವು ಪ್ಲೇ ಹೆಡ್ ಮುಖಾಂತರ ವಿಡಿಯೋವನ್ನು ಈ ರೀತಿ ಸ್ಕ್ರಬ್ ಮಾಡಬಹುದು. ನೀವು ವಿಡಿಯೋದ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟೈಮಿಂಗ್ ಅನ್ನು ನೋಡಲು ಕೂಡ ಪ್ಲೇ ಹೆಡ್ ಅನ್ನು ಯೂಸ್ ಮಾಡಬಹುದು. ಈಗ ನಾವು ಸೋರ್ಸ್ ಮಾನಿಟರ್ನ ಬಗ್ಗೆ ತಿಳಿದುಕೊಳ್ಳೋಣ. ಸೋರ್ಸ್ ಮಾನಿಟರ್ ಅನ್ನ ಎಕ್ಸ್ಪ್ಲೇನ್ ಮಾಡಲು ನಾನು ಪ್ರಾಜೆಕ್ಟ್ ನಿಂದ ಒಂದು ವಿಡಿಯೋನ ಸೆಲೆಕ್ಟ್ ಮಾಡುವೆ. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ವಿಡಿಯೋ, ಇಲ್ಲಿರುವ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಳ್ಳುವೆ. ಇಲ್ಲಿ ಮಾರ್ನಿಂಗ್ ಮ್ಯಾನ್ ಅಂತ ಇದೆ ಅಲ್ಲ, ಈ ವಿಡಿಯೋದ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡುವೆ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ನಲ್ಲಿ ಒಂದು ಮಾನಿಟರ್ ಓಪನ್ ಆಯಿತು, ಒಂದು ಪ್ಯಾನಲ್ ಓಪನ್ ಆಯಿತು. ಇದಕ್ಕೆ ನಾವು ಸೋರ್ಸ್ ಮಾನಿಟರ್ ಅಂತ ಕರೆಯುತ್ತೇವೆ. ಇಲ್ಲಿಂದ ನೀವು ವಿಡಿಯೋದ ಒಂದು ಸ್ಪೆಸಿಫಿಕ್ ಆಗಿರುವ ಪಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮ್ಲೈನ್ಗೆ ಸೇರಿಸಬಹುದು. ಫಾರ್ ಎಕ್ಸಾಂಪಲ್ಗಾಗಿ ಇಲ್ಲಿ ನೋಡಿ, ಇಲ್ಲಿ ಕೂಡ ಪ್ಲೇ ಹೆಡ್ ಇದೆ, ಪ್ಲೇ ಪಾಸ್ ಬಟನ್ ಇದೆ. ಇಲ್ಲಿಂದಲೂ ಕೂಡ ನೀವು ವಿಡಿಯೋವನ್ನು ಸ್ಕ್ರಬ್ ಮಾಡಿ ಪ್ರಿವ್ಯೂವನ್ನು ನೋಡಬಹುದು. ಫಾರ್ ಎಕ್ಸಾಂಪಲ್ಗಾಗಿ ಈ ವಿಡಿಯೋವನ್ನು ನೋಡಿ, ಮೊದಲ 10 ಸೆಕೆಂಡಿನ ತನಕ ವಿಡಿಯೋದಲ್ಲಿ ಕಂಟೆಂಟ್ ಇಲ್ಲ. 10 ಸೆಕೆಂಡ್ ಆದ ನಂತರ ಕಂಟೆಂಟ್ ಶುರು ಆಗ್ತಾ ಇದೆ. ಅದಕ್ಕಾಗಿ ನಾನು ಇಲ್ಲಿ ಮಾರ್ಕಿನ್ ಅನ್ನು ಸೆಲೆಕ್ಟ್ ಮಾಡುವೆ. ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಮಾರ್ಕಿನ್ ಸೆಲೆಕ್ಟ್ ಆಯಿತು. ಇದಾದ ನಂತರ ನಿಮಗೆ ಎಲ್ಲಿವರೆಗೂ ವಿಡಿಯೋ ಬೇಕಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಮಾರ್ಕ್ಔಟ್ ಅನ್ನು ಸೆಲೆಕ್ಟ್ ಮಾಡಿ. ಈಗ ನೀವು ಟೈಮ್ಲೈನ್ಗೆ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಇಷ್ಟು ಪಾರ್ಟ್ ಮಾತ್ರ ಸೇರುತ್ತೆ. ಈಗ ನೋಡಿ, ನಾನು ವಿಡಿಯೋದ ಮಧ್ಯದಲ್ಲಿ ಕ್ಲಿಕ್ ಮಾಡಿ ಟೈಮ್ಲೈನ್ಗೆ ಸೇರಿಸಿದೆ. ಟೈಮ್ಲೈನನ್ನು ಸ್ವಲ್ಪ ದೊಡ್ಡದಾಗಿ ಮಾಡುವೆ. ಇಲ್ಲಿ ನೋಡಿ, ಇದನ್ನು ನಾನು ಸ್ಕೇಲ್ ಟು ಫ್ರೇಮ್ ಸೈಜ್ ಮಾಡುವೆ. ಈಗ ನೋಡಿ, ಆಡಿಯೋ ವಿಡಿಯೋ ಎರಡೂ ಸೇರಿದವು. ಒಂದು ವೇಳೆ ನೀವು ವಿಡಿಯೋ ಮಾತ್ರ ಟೈಮ್ಲೈನ್ಗೆ ಸೇರಿಸಲು ಬಯಸಿದರೆ ಇಲ್ಲಿ ವಿಡಿಯೋ ಐಕಾನ್ ಇದೆಯಲ್ಲ, ಡ್ರ್ಯಾಗ್ ವಿಡಿಯೋ ಒನ್ಲಿ, ಇದರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಒಂದು ವೇಳೆ ನಿಮಗೆ ಆಡಿಯೋ ಮಾತ್ರ ಬೇಕಾಗಿದ್ದರೆ ಇಲ್ಲಿ ನೋಡಿ ಆಡಿಯೋದ ಐಕಾನ್ ಇದೆಯಲ್ಲ, ಡ್ರ್ಯಾಗ್ ಆಡಿಯೋ ಒನ್ಲಿ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಆಡಿಯೋ ಮಾತ್ರನ್ನ ಟೈಮ್ಲೈನ್ಗೆ ಸೇರಿಸಬಹುದು. ನೀವು ಆಡಿಯೋದ ಮೇಲೆ ಕ್ಲಿಕ್ ಮಾಡಿ ಆಡಿಯೋದ ವೇವ್ಸ್ ಅನ್ನು ಇಲ್ಲಿಂದ ನೋಡಬಹುದು. ನಾನು ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದೆ. ಇದು ಸೋರ್ಸ್ ಮಾನಿಟರ್ನ ಬಗ್ಗೆ ಆಯಿತು. ಇಲ್ಲಿ ಕೆಲವೊಂದಿಷ್ಟು ಟೂಲ್ಸ್ಗಳಿವೆ ನೋಡಿ, ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇ ಟೂಲ್ ಆಗಿದೆ ಸೆಲೆಕ್ಷನ್ ಟೂಲ್. ನೀವು ಟೈಮ್ಲೈನ್ನಲ್ಲಿರುವ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಲು ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಷನ್ ಟೂಲ್ ಮೂಲಕ ಈ ರೀತಿ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಬಹುದು. ಮುಂದೆ ಹಿಂದೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡಬಹುದು. ಮತ್ತು ನೀವು ಸೆಲೆಕ್ಷನ್ ಟೂಲ್ ಮೂಲಕ ಸ್ಕ್ರಬ್ಬಿಂಗ್ ಮಾಡಬಹುದು. ಮತ್ತು ನಿಮಗೆ ಯಾವ ಲೇಯರ್ನ ಮೇಲೆ ವಿಡಿಯೋಗಳು ಬೇಕಾಗಿವೆಯೋ ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಈ ವಿಡಿಯೋ ಮೊದಲಿಗೆ ಬೇಕಾಗಿದ್ದರೆ ನೀವು ಈ ರೀತಿ ಸೆಲೆಕ್ಷನ್ ಟೂಲ್ ಮೂಲಕ ನಿಮಗೆ ಬೇಕಾದಂತೆ ಸ್ಟೋರಿಯನ್ನು ಟೆಲ್ ಮಾಡಬಹುದು. ಈಗ ನೋಡಿ, ನಾನು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡಿದೆ. ನೀವು ಸೆಲೆಕ್ಷನ್ ಟೂಲ್ ಮೂಲಕ ವಿಡಿಯೋದ ಮೊದಲ ಮತ್ತು ಕೊನೆಯ ಪಾರ್ಟನ್ನು ಟ್ರಿಮ್ ಮಾಡಬಹುದು. ನೀವು ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹೋಲ್ಡ್ ಮಾಡಿದರೆ ಐಕಾನ್ ಚೇಂಜ್ ಆಗುತ್ತದೆ. ನೀವು ಕ್ಲಿಕ್ ಮಾಡಿ ಈ ರೀತಿ ಟ್ರಿಮ್ ಮಾಡಬಹುದು. ಸೇಮ್ ಇದೇ ರೀತಿ ನೀವು ರೈಟ್ ಸೈಡ್ನಲ್ಲಿಯೂ ಕೂಡ ಟ್ರಿಮ್ ಮಾಡಬಹುದು. ನಿಮಗೆ ಮತ್ತೆ ಡಾಟಾ ಬೇಕಾದರೆ ನೀವು ಈ ರೀತಿ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈಗ ನೋಡಿ, ಇದೇ ರೀತಿ ಲಾಸ್ಟ್ ಪಾರ್ಟನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿದೆ. ಇಲ್ಲಿ ಕೊನೆಯಲ್ಲಿ ನೋಡಿ ಟ್ರಯಾಂಗಲ್ ಐಕಾನ್ ಇದೆಯಲ್ಲ, ಒಂದು ಪೇಪರ್ ಐಕಾನ್ ಟೈಪ್, ಇದರ ಅರ್ಥ ಈ ವಿಡಿಯೋ ಇಲ್ಲೇ ಎಂಡ್ ಆಗಿದೆ, ಇದರ ಮುಂದೆ ಡಾಟಾ ಇಲ್ಲ. ಈಗ ನೋಡಿ, ಸೇಮ್ ಇದೇ ರೀತಿ ಸ್ಟಾರ್ಟಿಂಗ್ನಲ್ಲಿಯೂ ಕೂಡ ಇದೆ. ನೀವು ಸೆಲೆಕ್ಷನ್ ಟೂಲ್ ಮುಖಾಂತರ ವಿಡಿಯೋದ ಮೊದಲ ಮತ್ತು ಕೊನೆಯ ಪಾರ್ಟನ್ನು ಟ್ರಿಮ್ ಮಾಡಬಹುದು. ಈಗ ನಿಮಗೆ ಒಂದು ಡೌಟ್ ಬರ್ಬೋದು, ಅದೇನೆಂದರೆ ಮಧ್ಯದಲ್ಲಿರುವ ಪಾರ್ಟನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ. ಇದನ್ನು ನಾನು ಸ್ವಲ್ಪ ಮುಂದೆ ಹೇಳುತ್ತೇನೆ. ಇದಾದ ನಂತರ ನೋಡಿ, ಎರಡನೇ ಟೂಲ್ ಇದೆ ಟ್ರ್ಯಾಕ್ ಸೆಲೆಕ್ಟ್ ಫಾರ್ವರ್ಡ್ ಟೂಲ್. ಈ ಟೂಲ್ ಮೂಲಕ ನೀವು ಟೈಮ್ಲೈನ್ನಲ್ಲಿ ಎಲ್ಲಿ ಕ್ಲಿಕ್ ಮಾಡುತ್ತೀರೋ ಅದರ ಮುಂದಿನ ಎಲ್ಲ ವಿಡಿಯೋಗಳು, ಆಡಿಯೋಗಳು, ಟೈಮ್ಲೈನ್ನಲ್ಲಿ ಏನೇ ಇರಲಿ ಎಲ್ಲವೂ ಸೆಲೆಕ್ಟ್ ಆಗುತ್ತವೆ. ನೀವು ಸೆಲೆಕ್ಟ್ ಮಾಡಿ ಈ ರೀತಿ ನಿಮಗೆ ಬೇಕಾದಂತೆ ರೈಟ್ ಸೈಡಿಗೆ ಇಲ್ಲವೇ ಲೆಫ್ಟ್ ಸೈಡಿಗೆ ಅಡ್ಜಸ್ಟ್ ಮಾಡಬಹುದು. ಈಗ ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡಿದೆ, ಇದರ ಮುಂದಿನ ಎಲ್ಲ ವಿಡಿಯೋಗಳು ಸೆಲೆಕ್ಟ್ ಆದವು. ನೀವು ಈ ರೀತಿ ಸೆಲೆಕ್ಟ್ ಮಾಡಬಹುದು. ಇದು ಕೂಡ ಒಳ್ಳೆಯ ಟೂಲ್ ಆಗಿದೆ. ಇದೇ ರೀತಿ ನೆಕ್ಸ್ಟ್ ಟೂಲ್ ಇದರಲ್ಲಿದೆ ನೋಡಿ, ಟ್ರ್ಯಾಕ್ ಸೆಲೆಕ್ಟ್ ಬ್ಯಾಕ್ವರ್ಡ್ ಟೂಲ್. ಇದೇನು ಮಾಡುತ್ತೆ ಅಂದರೆ, ಈಗ ನಾನು ಸೆಲೆಕ್ಟ್ ಮಾಡಿದೆ, ಲಾಂಗ್ ಪ್ರೆಸ್ ಮಾಡಿದಾಗ ಎರಡು ಕಾಣಿಸುತ್ತವೆ. ಬ್ಯಾಕ್ವರ್ಡ್ ಟೂಲನ್ನು ಸೆಲೆಕ್ಟ್ ಮಾಡಿದೆ. ನೀವು ಟೈಮ್ಲೈನ್ನಲ್ಲಿ ಎಲ್ಲಿ ಕ್ಲಿಕ್ ಮಾಡುತ್ತೀರೋ ಅದರ
ಹಿಂದೆ ಇರುವ ಎಲ್ಲ ಇಮೇಜಸ್ಗಳು, ವಿಡಿಯೋಸ್ಗಳು, ಆಡಿಯೋಗಳು ಸೆಲೆಕ್ಟ್ ಆಗುತ್ತವೆ. ನೀವು ಸೆಲೆಕ್ಟ್ ಮಾಡಿ, ಈಗ ನೋಡಿ ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ನೀವು ರೈಟ್ ಸೈಡ್, ಲೆಫ್ಟ್ ಸೈಡ್, ಮೇಲೆ ಕೆಳಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಮಾಡಬಹುದು. ಈಗ ನೋಡಿ ನಾನು ಇಷ್ಟನ್ನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ಕೆಳಗೆ ಡ್ರ್ಯಾಗ್ ಮಾಡಿದೆ. ಇದಾದ ನಂತರ ನೆಕ್ಸ್ಟ್ ಅಡ್ವಾನ್ಸ್ ಟೂಲ್ ಆಗಿವೆ. ಇವುಗಳನ್ನು ನಾನು ಮುಂದಿನ ಲೆಸನ್ಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡುವೆ. ಇದಾದ ನಂತರ ನೆಕ್ಸ್ಟ್ ಇದೆ ನೋಡಿ ರೇಸರ್ ಟೂಲ್. ರೇಸರ್ ಟೂಲ್ ಮೂಲಕ ನೀವು ವಿಡಿಯೋಗಳಿಗೆ ಕಟ್ಸ್ಗಳನ್ನು ಸೇರಿಸಬಹುದು. ನಾನು ಟೈಮ್ಲೈನನ್ನು ಸ್ವಲ್ಪ ದೊಡ್ಡದಾಗಿ ಮಾಡುವೆ. ಈಗ ನೋಡಿ ಈ ವಿಡಿಯೋ ಇದೆ. ಇದು ನಮ್ಮ ಮುಂಬೈನ ಬಾಂದ್ರಾ ವರ್ಲಿ ಲಿಂಕ್ ಇದೆ, ಸಿ ಲಿಂಕ್ ಇದೆ. ಇದರ ಮೇಲೆ ನಾನು ಕಟ್ಸ್ಗಳನ್ನು ಸೇರಿಸುವ. ವಿಡಿಯೋ ನೋಡಿ, ವಿಡಿಯೋ ಈ ರೀತಿ ಇದೆ. ನಾವು ಮ್ಯೂಸಿಕನ್ನು ಈ ರೀತಿ ಇಲ್ಲಿ ಅಡ್ಜಸ್ಟ್ ಮಾಡಿದ್ದೇನೆ ನಾನು. ನೀವು ವಿಡಿಯೋಗಳನ್ನು ಪ್ಲೇ ಮಾಡುವಾಗ ಕರೆಕ್ಟಾಗಿ ವಿಡಿಯೋಗಳು ಪ್ಲೇ ಆಗದಿದ್ದರೆ, ಸ್ಟ್ರಕ್ ಆದಂತೆ ಪ್ಲೇ ಆಗುತ್ತಿದ್ದರೆ ನೀವು ಇಲ್ಲಿ ಪ್ಲೇಬ್ಯಾಕ್ ರೆಸೊಲ್ಯೂಷನನ್ನು ಕಮ್ಮಿ ಮಾಡಿ ನೋಡಬಹುದು. 1/2 ಅನ್ನು, ಇಲ್ಲವೇ 1/4 ಅನ್ನು, ಇಲ್ಲವೇ 1/8 ಅನ್ನು ಮಾಡಿ ನೋಡಬಹುದು. ನನ್ನ ಸಿಸ್ಟಮ್ ಚೆನ್ನಾಗಿದೆ. ಇದರಲ್ಲಿ ಫುಲ್ನಲ್ಲಿಯೂ ಕೂಡ ವಿಡಿಯೋಗಳು ಕರೆಕ್ಟಾಗಿ ಪ್ಲೇ ಆಗುತ್ತವೆ. ಕೆಲವೊಂದಿಷ್ಟು ಟೈಮಲ್ಲಿ ನಾನು ಬಹಳಷ್ಟು 4K ವಿಡಿಯೋಗಳನ್ನು ಎಡಿಟ್ ಮಾಡುವಾಗ ಆ ಟೈಮ್ನಲ್ಲಿ ನಾನು 1/2 ನಲ್ಲಿ ಇಟ್ಟು ಪ್ರಿವ್ಯೂಗಳನ್ನು ನೋಡುತ್ತೇನೆ. ಈಗ ನಾನು ಫುಲ್ಗೆ ಸೆಟ್ ಮಾಡುವೆ. ಈಗ ನಾವು ಈ ವಿಡಿಯೋವನ್ನು ಟ್ರಿಮ್ ಮಾಡೋಣ, ಕಟ್ ಮಾಡೋಣ. ವಿಡಿಯೋಗಳನ್ನು ಕಟ್ ಮಾಡಲು ರೇಸರ್ ಟೂಲನ್ನು ಸೆಲೆಕ್ಟ್ ಮಾಡಿ, ನಿಮಗೆ ಎಲ್ಲಿ ಕಟ್ ಬೇಕಾಗಿದೆಯೋ ಅಲ್ಲಿ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಆಗಿ ನನಗೆ ಇಲ್ಲಿ ತನಕ ಬೇಡ, ಅದಕ್ಕಾಗಿ ನಾನು ಇಲ್ಲಿಗೊಂದು ಕಟ್ಟನ್ನು ಸೇರಿಸುವೆ. ನೀವು ರೆಫರೆನ್ಸ್ಗಾಗಿ ಪ್ಲೇ ಹೆಡ್ಡನ್ನು ಸೆಲೆಕ್ಟ್ ಮಾಡಿ ಕೂಡ ಕಟ್ಟನ್ನು ಸೇರಿಸಬಹುದು. ಮತ್ತು ನನಗೆ ಇಲ್ಲಿಯವರೆಗೂ ವಿಡಿಯೋ ಬೇಕಾಗಿದೆ, ಇಲ್ಲೊಂದು ಕಟ್ಟನ್ನು ಸೇರಿಸಿದೆ. ಈಗ ನೋಡಿ ಈ ವಿಡಿಯೋ 3 ಪಾರ್ಟ್ಸ್ಗಳಲ್ಲಿ ಡಿವೈಡ್ ಆಗಿದೆ. ನಿಮಗೆ ಯಾವ ಪಾರ್ಟ್ ಬೇಡವಾಗಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ನೀವು ರೇಸರ್ ಟೂಲನ್ನು ಸೆಲೆಕ್ಟ್ ಮಾಡಿದರೆ ಮತ್ತೊಂದು ಕಟ್ ಆ್ಯಡ್ ಆಗುತ್ತೆ. ನಾನು Ctrl+Z ಪ್ರೆಸ್ ಮಾಡಿ ಅಂಡು ಮಾಡಿದೆ. ನೀವು ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ವಿಡಿಯೋಗಳಿಗೆ ಕಟ್ಟನ್ನು ಸೇರಿಸುವಾಗ ರೇಸರ್ ಟೂಲ್ನಿಂದ ಕಟ್ಟನ್ನು ಸೇರಿಸಿ ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ ನೀವು ಡಿಲೀಟ್ ಮಾಡಬೇಕು. ಸೇಮ್ ಇದೇ ರೀತಿ ನೀವು ವಿಡಿಯೋಗಳನ್ನು ಕಟ್ ಮಾಡುತ್ತಾ ಹೋಗಬೇಕು. ಟೈಮ್ಲೈನ್ನಲ್ಲಿ ಸ್ಟೋರಿ ಬಿಲ್ಡ್ ಮಾಡುತ್ತಾ ಹೋಗಬೇಕು. ನೀವು Ctrl+G ಅನ್ನು ಪ್ರೆಸ್ ಮಾಡಿ ಅಂಡು ಮಾಡಬಹುದು. ಇದೇ ರೀತಿ Ctrl+Shift+G ಅನ್ನು ಪ್ರೆಸ್ ಮಾಡಿ ರೀಡು ಮಾಡಬಹುದು. ಇದು ಸಿಂಪಲ್ ಆಗಿದೆ. ಇದೇ ರೀತಿ ನೀವು ರೇಸರ್ ಟೂಲ್ ಮುಖಾಂತರ ಆಡಿಯೋ ಫೈಲ್ಸ್ಗಳಿಗೂ ಕಟ್ಟನ್ನು ಆ್ಯಡ್ ಮಾಡಬಹುದು. ಮತ್ತು ನೀವು ಇಮೇಜಸ್ಗಳನ್ನು ಕಟ್ ಮಾಡುತ್ತಿದ್ದರೆ ಸೇಮ್ ಪ್ರೊಸೆಸ್ ಇದೆ. ಟೈಮ್ಲೈನ್ನಲ್ಲಿರುವ ವಿಡಿಯೋಗಳನ್ನು, ಇಮೇಜಸ್ಗಳನ್ನು, ಎಫೆಕ್ಟ್ಸ್ಗಳಾಗಿರ್ಬೋದು, ಏನೇ ಇರಲಿ, ಕಟ್ಟನ್ನು ಸೇರಿಸುವಾಗ ನೀವು ರೇಸರ್ ಟೂಲ್ನಿಂದ ಈ ರೀತಿ ಸೇರಿಸಬೇಕು. ಡಿಲೀಟ್ ಮಾಡುವಾಗ ಸೆಲೆಕ್ಷನ್ ಟೂಲ್ ಮೂಲಕ ನೀವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ನೀವು ಕಟ್ಟನ್ನು ಸೇರಿಸಿದ ನಂತರ ಮಧ್ಯದಲ್ಲಿರುವ ಪಾರ್ಟನ್ನು ಡಿಲೀಟ್ ಮಾಡಿ ಈ ರೀತಿ ಡಿಲೀಟ್ ಮಾಡಿ ಮುಂದಿರುವ ವಿಡಿಯೋಗಳನ್ನು ಜೋಡಿಸುತ್ತಾ ಹೋಗಬೇಕು. ಇದೇ ಸ್ಟೆಪ್ಪನ್ನು ಶಾರ್ಟ್ ಮಾಡಲು ಒಂದು ಶಾರ್ಟ್ಕಟ್ ಇದೆ, ರಿಪ್ಪಲ್ ಡಿಲೀಟ್ ಅಂತ. ನೀವು ಈ ರೀತಿ ಬೇಡವಾಗಿರುವ ಕ್ಲಿಪ್ಪನ್ನು ಸೆಲೆಕ್ಟ್ ಮಾಡಿ Shift+Delete ಅನ್ನು ಪ್ರೆಸ್ ಮಾಡಿದರೆ ರಿಪ್ಪಲ್ ಡಿಲೀಟ್ ಆಗುತ್ತದೆ. ಮಧ್ಯದಲ್ಲಿರುವ ಗ್ಯಾಪ್ ಕೂಡ ಡಿಲೀಟ್ ಆಗುತ್ತದೆ, ಮುಂದಿರುವ ವಿಡಿಯೋ ಕೂಡ ಜಾಯಿನ್ ಆಗುತ್ತದೆ. ನಾನು Ctrl+G ಮಾಡಿದೆ ನೋಡಿ. ನಾನು ಇದನ್ನು Fಗೆ ಶಾರ್ಟ್ಕಟನ್ನು ಚೇಂಜ್ ಮಾಡಿರುವೆ. ನೀವು ಕೀಬೋರ್ಡ್ ಶಾರ್ಟ್ಕಟ್ಸ್ಗಳನ್ನು ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಕೀಬೋರ್ಡ್ ಶಾರ್ಟ್ಕಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದಲೂ ಕೀಬೋರ್ಡ್ ಶಾರ್ಟ್ಕಟ್ಸ್ಗಳನ್ನು ನೋಡಬಹುದು ಮತ್ತು ಚೇಂಜ್ ಕೂಡ ಮಾಡಬಹುದು. ಇಲ್ಲಿ ಬಹಳಷ್ಟು ಶಾರ್ಟ್ಕಟ್ಸ್ಗಳಿವೆ. ಶಾರ್ಟ್ಕಟ್ಸ್ಗಳನ್ನು ಯೂಸ್ ಮಾಡಿದರೆ ವಿಡಿಯೋ ಎಡಿಟಿಂಗ್ ಫಾಸ್ಟಾಗಿ ಆಗುತ್ತದೆ. ನಾನು ಕ್ಯಾನ್ಸಲ್ ಮಾಡಿದೆ. ಈ ರೀತಿ ವಿಡಿಯೋಗಳನ್ನು ಕಟ್ ಮಾಡಬೇಕು. ಮತ್ತು ನೀವು ವಿಡಿಯೋಗಳನ್ನು ಎಡಿಟ್ ಮಾಡುವಾಗ ಪ್ರೊಜೆಕ್ಟ್ ಫೈಲನ್ನು ಸೇವ್ ಮಾಡಿಕೊಳ್ಳುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ನೀವು Ctrl+S ಅನ್ನು ಪ್ರೆಸ್ ಮಾಡಿದರೆ ಪ್ರೊಜೆಕ್ಟ್ ಫೈಲ್ ಸೇವ್ ಆಗುತ್ತದೆ. ಇಲ್ಲವೇ ನೀವು ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದಲೂ ಕೂಡ ಪ್ರೊಜೆಕ್ಟ್ ಫೈಲನ್ನು ಸೇವ್ ಮಾಡಬಹುದು. ನಾನು ನಿಮಗೆ ಪ್ರೊಜೆಕ್ಟ್ ಫೈಲನ್ನು ಅವಾಗವಾಗ ಸೇವ್ ಮಾಡಲು ರೆಕಮೆಂಡ್ ಮಾಡುವೆ. ಪ್ರೀಮಿಯರ್ ಪ್ರೋ ಮೇಲೆ ಲೋಡ್ ಆದರೆ ಪ್ರೀಮಿಯರ್ ಪ್ರೋ ಕ್ರ್ಯಾಶ್ ಆಗುತ್ತದೆ. ನಿಮ್ಮ ಫೈಲ್ ಅವಾಗ ಲಾಸ್ ಆಗುವ ಚಾನ್ಸ್ ಕೂಡ ಇರುತ್ತದೆ. ಅದಕ್ಕಾಗಿ Ctrl+S ಅನ್ನು ಪ್ರೆಸ್ ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಮತ್ತು ಪ್ರೀಮಿಯರ್ ಪ್ರೋ ಪ್ರತಿ 15 ನಿಮಿಷಗಳಿಗೊಮ್ಮೆ ಆಟೋ ಸೇವ್ ಕೂಡ ಮಾಡ್ತಾ ಇರುತ್ತದೆ. ಆದರೂ ಕೂಡ ನೀವು Ctrl+S ಅನ್ನು ಪ್ರೆಸ್ ಮಾಡಿಕೊಳ್ಳುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಈ ಲೆಸನ್ನಲ್ಲಿ ನಾವು ವಿಡಿಯೋಗಳನ್ನು ಇಂಪೋರ್ಟ್ ಮಾಡಿಕೊಂಡು ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಟೈಮ್ಲೈನ್ನಲ್ಲಿ ವಿಡಿಯೋಗಳನ್ನು ಹಾಕಿ ಯಾವ ರೀತಿ ವಿಡಿಯೋಗಳನ್ನು ಜೋಡಿಸಬೇಕು, ಯಾವ ರೀತಿ ಕಟ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇದು ಲೆಸನ್ ನಂಬರ್ 1 ಆಗಿತ್ತು. ಇದರಲ್ಲಿ ನಾವು ಇಷ್ಟನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಲೆಸನ್ನಲ್ಲಿ ನಾವು ವಿಡಿಯೋಗಳಿಗೆ ಎಫೆಕ್ಟ್ಸನ್ನು ಯಾವ ರೀತಿ ಸೇರಿಸಬೇಕು, ವಿಡಿಯೋದ ಪೊಸಿಷನನ್ನು, ಸ್ಕೇಲನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು
ಮತ್ತೆ ಕೀ ಫ್ರೇಮ್ ಅನಿಮೇಷನ್ ಅನ್ನ ಯಾವ ರೀತಿ ಮಾಡಬೇಕು, ಟ್ರಾನ್ಸಿಷನ್ಸ್ ಗಳನ್ನ ಯಾವ ರೀತಿ ಸೇರಿಸಬೇಕು ಅಂತ ತಿಳಿದುಕೊಳ್ಳೋಣ. ಗೆಳೆಯರೇ, ಪ್ರೊಫೆಷನಲ್ ಕ್ವಾಲಿಟಿಯಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಲು ಬರೀ ಸಾಫ್ಟ್ವೇರ್ ಅನ್ನ ಕಲಿತರೆ ಸಾಕಾಗಲ್ಲ. ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಗಳನ್ನ ಕೂಡ ಕಲಿಯುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಒಂದು ವೇಳೆ ನೀವು ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನಲ್ಲಿ ಬೇಸಿಕ್ನಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ ವಿಡಿಯೋ ಎಡಿಟಿಂಗ್ ಅನ್ನ ಕಲಿಯಲು ಬಯಸುತ್ತಿದ್ದರೆ, ಇದರ ಜೊತೆಗೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ಗಳನ್ನು ಕೂಡ ಕಲಿಯಲು ಬಯಸುತ್ತಿದ್ದರೆ, ನೀವು ನನ್ನ ಆನ್ಲೈನ್ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಜಾಯಿನ್ ಆಗಿ ಬೇಸಿಕ್ನಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ ವಿಡಿಯೋ ಎಡಿಟಿಂಗನ್ನು ಕಲಿಯಬಹುದು. ಈ ಕೋರ್ಸಲ್ಲಿ ಆಲ್ರೆಡಿ 70+ ರೆಕಾರ್ಡೆಡ್ ಲೆಸನ್ಸ್ ಇವೆ ಮತ್ತು 20 hours ಪ್ಲಸ್ ಕ್ವಾಲಿಟಿ ಕಂಟೆಂಟ್ ಇದೆ. ಈಗಾಗಲೇ ಬಹಳಷ್ಟು ಜನ ಈ ಕೋರ್ಸ್ಗೆ ಜಾಯಿನ್ ಆಗಿ ವಿಡಿಯೋ ಎಡಿಟಿಂಗ್ ಅನ್ನ ಕಲಿಯುತ್ತಿದ್ದಾರೆ ಮತ್ತು ತಮ್ಮ ಜೀವನದಲ್ಲಿ ಗ್ರೋ ಆಗುತ್ತಿದ್ದಾರೆ. ನೀವು ಕೂಡ ನಮ್ಮ ಕೋರ್ಸಿಗೆ ಜಾಯಿನ್ ಆಗಿ ವಿಡಿಯೋ ಎಡಿಟಿಂಗ್ ಅನ್ನ ಕಲಿಯಬಹುದು. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ. ಇಲ್ಲವೇ roaringfilmschool.comಗೆ ವಿಸಿಟ್ ಮಾಡಿ ನೀವು ನಮ್ಮ ಕೋರ್ಸಿಗೆ ಜಾಯಿನ್ ಆಗಬಹುದು. ಇದರ ಜೊತೆಗೆ ನೀವು ನಮ್ಮ ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಮತ್ತು ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೂ ಕೂಡ ಜಾಯಿನ್ ಆಗಬಹುದು. ಎಲ್ಲ ಕೋರ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ. ಓಕೆ ಗೆಳೆಯರೇ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಲೆಸನ್ನಿನ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲವೇ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಯಾರು ವಿಡಿಯೋ ಎಡಿಟಿಂಗನ್ನು ಕಲಿಯಲು ಬಯಸುತ್ತಾರೋ ಅವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಲೆಸನ್ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.